ನಾವು ಉಪನಿಷತ್ತು ಬಗ್ಗೆ ಪ್ರಶ್ನೋತ್ತರ ಉಪನಿಷತ್ತು ಅಂತ ಅಲ್ಲಿ ಕೇಳ್ತಕ್ಕಂಥ 5 ಪ್ರಶ್ನೆಗಳಲ್ಲಿ 4ನೇ ಪ್ರಶ್ನೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. 4ನೇ ಪ್ರಶ್ನೆ ಎಚ್ಚರ ಕನಸು ಸುಷುಪ್ತಿ. ಇದ್ರ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಶರೀರದ ಒಳಗಡೆ ನಡೆಯತಕ್ಕಂಥ ವಿಚಾರಗಳನ್ನ ನಿನ್ನೆ ಸ್ವಲ್ಪ ವಿಚಾರ ಮಾಡಿದ್ವಿ. ಇದರಲ್ಲಿ ಜಾಗೃತ್ ಅಂದ್ರೆ ಎಚ್ಚರವಾಗಿರುವಾಗ ನಮ್ಗೆ ಏನೇನ್ ನೋಡ್ತೀವೋ, ಏನೇನ್ ಕೇಳ್ತೀವೋ, ಏನೇನ್ ಮಾಡ್ತೀವೋ, ಹಾಗೆ ಸ್ವಪ್ನದಲ್ಲಿ ನಾವು ಏನೇನೇನೋ ಮಾಡ್ತೀವಿ, ಏನೇನೋ ಕೇಳ್ತೀವಿ, ಏನೇನೋ ನೋಡ್ತೀವಿ, ಏನೇನೋ ಮಾತಾಡ್ತೀವಿ. ಹಾಗೆ ಸುಷುಪ್ತಿ, ಇವು 3 ಬಗ್ಗೆ ತಿಳ್ಕೊಳ್ತಾ ಈ ಉದಾನ ಅನ್ನುವಂಥದ್ದು ಪ್ರತಿನಿತ್ಯ ನಮ್ಮನ್ನ ಇವು 3 ಅವಸ್ಥೆಗೆ ಕರ್ಕೊಂಡೋಗುತ್ತೆ. ಉದಾನ ವಾಹನ ಇದ್ದಾಗೆ ಅನ್ನುವಂಥದ್ದನ್ನ ನಾವು ಮೊದಲೇ ನೋಡಿದ್ದೀವಿ. ಉದಾನದ ಕೆಲಸ ಏನು ಅನ್ನುವಂಥದ್ದನ್ನ. ಹಾಗೆ ಸ್ವಪ್ನಾವಸ್ಥೆಗೂ ಪ್ರತಿದಿನ ಕರ್ಕೊಂಡು ಹೋಗುತ್ತೆ ಉದಾನ. ಇದೊಂದು ಅದ್ಭುತವಾದ ಅನುಭವ, ಪ್ರತಿದಿನವೂ ನಮ್ಗಾಗತ್ತೆ. ಆದ್ರೆ ಅದು ಸಾಮಾನ್ಯವಾಗ್ಬಿಟ್ಟಿದೆ. ಎಲ್ಲಿಯವರೆಗೂ ನಾವು ಕನಸಿನಲ್ಲಿರುತ್ತೇವೆಯೋ ಅಲ್ಲಿಯವರೆಗೆ ಅದು ಕನಸು ಅಂತ ಸ್ವಲ್ಪನೂ ಗೊತ್ತಾಗೋದೇ ಇಲ್ಲ. ಜಾಗೃತಾವಸ್ಥೆಯಲ್ಲಿ ಹೇಗೆ ವ್ಯವಹಾರ ನಡೆಸ್ತೇವೆಯೋ ಹಾಗೆ ಕನಸಿನಲ್ಲೂ ವ್ಯವಹಾರ ನಡೆಯುತ್ತೆ. ಅಲ್ಲಿಯೂ ಸುಖಗಳು ನಮ್ಮನ್ನು ಕಾಡ್ತವೆ, ಅಲ್ಲಿಯೂ ಅಳ್ತೇವೆ, ನಗ್ತೇವೆ, ಜಗಳ ಕಾಯ್ತೇವೆ. ಬಹುಶಃ ನಾವು ಕನಸಿನಲ್ಲಿ ಆಡುತ್ತಿರುವ ಜಗಳ ಪಕ್ಕದಲ್ಲಿ ಮಲಗಿರೋರ್ಗೂ ಕೂಡ ಅದು ನಿದ್ರೆ ಭಂಗ ಆಗೋ ರೀತಿಯಲ್ಲಿ ಕನಸಿನ ವ್ಯವಹಾರನೂ ಕೂಡ ನಡೀತೆ. ಅಷ್ಟು ಜೋರಾಗಿ ಕನಸಿನಲ್ಲಿ ಮಾತಾಡ್ತೇವೆ. ಕನಸಿನಲ್ಲಿ ಇರುವುದನ್ನೆಲ್ಲ ಸೃಷ್ಟಿಸ್ತವನು ಯಾರು? ನಾವೇ. ನಮ್ಮ ಮನಸ್ಸಿನ ಉಗ್ರಾಣದಲ್ಲಿ ಹಲವು ಜನ್ಮಗಳಿಂದ ಅನುಭವದ ನೆನಪಲ್ಲೇ ಸೂಕ್ಷ್ಮಾವಸ್ಥೆಯಲ್ಲಿ ಬದುಕೊಂಡಿವೆ. ನಾವು ಕನಸು ಕಾಣಬೇಕಾದ್ರೆ ಸುಮ್ಮನೆ ಕನಸು ಕಾಣ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪವನ್ನು ತೆಗೆದುಕೊಂಡು ಮನಸ್ಸು ಒಂದು ಅದ್ಭುತವಾದ ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ. ಅದರೊಳಗೆ ಪ್ರವೇಶ ಮಾಡಿ ಅನುಭವಿಸುತ್ತದೆ. ಕನಸು ಕೆಲವು ವೇಳೆ ಬರೀ ಭ್ರಾಂತಿಯಂತೆ ಕಾಣುತ್ತೆ. ಆದ್ರೆ ಅಲ್ಲಿರುವ ಅನುಭವಗಳೆಲ್ಲ ಒಂದು ಕಾಲದಲ್ಲಿ ನಾವೇ ಅನುಭವಿಸಿದ್ದು. ಇದು ಕನಸಿನ ವಿಚಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಶರೀರ ಇಲ್ಲೇ ಇದೆ, ಇಂದ್ರಿಯಗಳು ಇಲ್ಲೇ ಮಲಗಿದ್ದಾವೆ. ಆದ್ರೆ ಮನಸ್ಸು ಮಾತ್ರ ನಮ್ಮನ್ನ ಕನಸಿಗೆ ಕರ್ಕೊಂಡು ಹೋಗುತ್ತೆ. ಕನಸು ಯಾವುದು ಅಂದ್ರೆ ನಮ್ಮ ಹಳೆಯ ಅನುಭವಗಳು. ಅವು ಸಂಸ್ಕಾರದಂತೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಕುಳಿತಿವೆ. ಇವೆಲ್ಲ ಒಂದು ಗ್ರಾಮೋಫೋನು ಮೊದಲು ಹಿಂದೆ ಪ್ಲೇಟ್ನಂತೆ ನಮ್ಮ ಮನಸ್ಸಿನ ಉಗ್ರಾಣದಲ್ಲವೇ. ಯಾವ ಪ್ಲೇಟನ್ನು ತೆಗೆದು ನಾವು ಹಾಕ್ತೀವೋ ಪ್ಲೇಟ್ಗೆ, ಗ್ರಾಮೋಫೋನ್ಗೆ, ಹಾಗೆ ಪ್ರತಿದಿನ ನಮ್ಮ ಕನಸಿನಲ್ಲಿ ಕೆಲವು ಅನುಭವಗಳು ಬರ್ತವೆ. ಆ ಅನುಭವಗಳನ್ನು ತಕೊಂಡು ಮನಸ್ಸು ಅನುಭವಿಸ್ತದೆ. ಯಾವಾಗ ಕನಸಿನಲ್ಲಿ ಯಾವುದನ್ನ ಹಿಂದೆ ನಾವು ನೋಡಿದ್ದೇವೋ ಅದನ್ನು ಪುನಃ ಕನಸಿನಲ್ಲಿ ಅದನ್ನ ಚಿತ್ರ ಮಾಡಿಕೊಂಡು ನೋಡುತ್ತೆ. ನಮ್ಮ ಮನಸ್ಸಿನಲ್ಲಿ ಇಂದಿನ ಚಿತ್ರಗಳೆಲ್ಲ ಒಂದು ಆಲ್ಬಮ್ನಂತೆ. ನಾವು ಯಾವುದೋ ಮದುವೆ 15-20 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಆಲ್ಬಮ್ ಅನ್ನ ತೆಗೆದುಕೊಂಡು ನೋಡಿದ್ರೆ ನಮ್ಮನ್ನು ಹೇಗೆ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೋ ಮನಸ್ಸು, ಹಾಗೆ ಅವುಗಳನ್ನೆಲ್ಲ ತೆಗೆದುಕೊಂಡು ಮತ್ತೊಮ್ಮೆ ಅದರಂತೆ ಅನುಭವ ತಗೊಳುತ್ತೆ. ಆ ಕನಸಿನಲ್ಲಿ ಯಾವುದೋ ಕ್ರಾಯಿನ ಕಾಲದಲ್ಲಿ ಆಗಿ ಹೋಗಿದ್ದ ಈಗ ಇಲ್ಲ. ಆದ್ರೆ ಭೂತಕಾಲ ಈಗ ತಾನೆ ನಮ್ಮೆಲ್ಲರಿಗೆ ಎದುರಿಗೆ ವರ್ತಮಾನದಂತೆ ಕಾಣ್ತಾ ಇದೆ.
ಬಹಳ ಕಾಲದ ಹಿಂದೆ ತೆಗೆದ ಸಿನಿಮಾ ಚಿತ್ರಗಳನ್ನ ಪುನಃ ತೆರೆಯ ಮೇಲೆ ನೋಡೋಂತೆ. ಒಂದು ದೃಷ್ಟಿಯಿಂದ ಇದು ಆಗಲೇ ಆಗೋಗಿದ್ದು, ಇದು ಹಳೆಯದು, ಗತಕಾಲದ್ದು. ಆದರೆ ಮತ್ತೊಂದು ದೃಷ್ಟಿಯಿಂದ ಅದನ್ನು ನೋಡುತ್ತಿರುವಾಗ ಈಗ ಆಗುತ್ತಿರುವುದು ವರ್ತಮಾನ ಕಾಲದ್ದು. ನಮ್ಮ ಸುಪ್ತವಾದ ಮನಸ್ಸಿನ ಉಗ್ರಾಣದಲ್ಲಿ ಇಂಥ ಬೇಕಾದಷ್ಟು ಸಿನಿಮಾ ರೀಲ್ಗಳ ರೀತಿಯಲ್ಲಿ ಅಂತರಾಳದಲ್ಲಿ ಅಡಗಿವೆ. ಒಂದೊಂದು ದಿನ ಮನಸ್ಸು ಒಂದೊಂದು ರೀಲನ್ನು ಕನಸಿನಂತೆ ನಮಗೆ ಸಿನಿಮಾ ನೋಡಿದಾಗೆ ಪ್ರೊಜೆಕ್ಟರ್ ಮೇಲೆ ಬಿಂಬಿಸೋ ರೀತಿ ಅನುಭವ ಆಗತ್ತೆ. ಕನಸಿನಲ್ಲಿ ಯಾವುದನ್ನು ಹಿಂದೆ ಕೇಳಿದ್ದೇನೋ ಅದನ್ನೇ ಪುನಃ ಕೇಳ್ತೇನೆ. ಕೇಳಿದ್ದೆಲ್ಲ ಮಾಯವಾಗಿ ಹೋಗಿಲ್ಲ, ಅವೆಲ್ಲ ಸಂಸ್ಕಾರದಂತೆ ನಮ್ಮ ಮನಸ್ಸಿನ ಉಗ್ರಾಣದಲ್ಲಿ ಇವೆ. ಟೇಪ್ ರೆಕಾರ್ಡರ್ ರೀಲ್ಗಳಂತೆ ಬೇಕಾದಷ್ಟು ನಮ್ಮ ಮನಸ್ಸಿನ ಉಗ್ರಾಣದಲ್ಲಿ ಅದನ್ನು ಪದೇ ಪದೇ ಹಾಕಿ ಮನಸ್ಸು ಅನುಭವಿಸುತ್ತೆ. ಹಿಂದೆ ಮಾಡಿದ ಯಾವುದೋ ವ್ಯಾಜ್ಯವನ್ನ ಪುನಃ ಹೊಸದಾಗಿ ಮಾಡುವುದು, ಕೇಳಿ ಮರೆತ ಹಾಡನ್ನು ಪುನಃ ಕೇಳೋ ರೀತಿಯಲ್ಲಿ. ಎಲ್ಲೋ ಕೇಳಿದಾಗಿದೆಯಲ್ಲ, ಎಲ್ಲೋ ನನಗೆ ನೆನಪಾದಾಗಿದೆಯಲ್ಲ ಅಂತ ಹೇಳ್ತೀವಲ್ಲ, ಅದು ಈಗಲೋ ಕೆಲವು ತಿಂಗಳೋ ವರ್ಷಗಳೋ ಹಿಂದೆ ಅನುಭವಿಸಿದ್ದನ್ನ ಪುನಃ ಅನುಭವಿಸುತ್ತೆ. ಬೇರೆ ಯಾವ ಕಡೆಯೋ ಆಗಿದ್ದನ್ನ ಈ ಸ್ಥಳದಲ್ಲಿ ಅನುಭವಿಸುತ್ತೆ. ಬೇರೆ ಬೇರೆ ದೇಶ ಕಾಲಗಳಲ್ಲಿ ಆಗಿರುವುದೆಲ್ಲ ಜಾಗೃತವಾಗಿದೆ. ನಮ್ಮ ಸುಪ್ತ ಚೈತನ್ಯದಲ್ಲಿ ನಮಗೆ ಪರೀಕ್ಷೆ ಆಗಿ ಎಷ್ಟೋ ವರ್ಷಗಳಾಗಿವೆ. ಅನೇಕ ವೇಳೆ ಈಗಲೂ ಪರೀಕ್ಷೆಯ ಹಾಲ್ನಲ್ಲಿ ಪ್ರಶ್ನೆಗಳ ಉತ್ತರ ಪತ್ರಿಕೆಯನ್ನು ಬರೆಯುವ ರೀತಿಯಲ್ಲಿ ಕನಸು ಕಾಣ್ತೇವೆ. ಕಾಲ ಮೀರಿದೆ, ಇವುಗಳನ್ನ ಕನಸಿನಲ್ಲಿ ಕಾಣ್ತೇವೆ. ರೈಲು ಮಿಸ್ ಆದಂತದ್ದು, ತಪ್ಪೋಗುವಂತದ್ದು, ಬಸ್ಸುಗಳು ಕಾಯ್ತಾ ಇದ್ದು ಬಸ್ಸು ಬರದೇ ಇರ್ತಕ್ಕಂಥದ್ದು, ಇವುಗಳೆಲ್ಲ ಸಾಮಾನ್ಯವಾಗಿ ನಮ್ಮ ಕನಸುಗಳಲ್ಲಿ ಕಳವಳ, ವ್ಯಾಕುಲ, ಸಂದೇಹ ಇವುಗಳೆಲ್ಲ ಅಷ್ಟೇ ಹೊಸದಾಗಿ ಕನಸಿನಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ನೋಡಿದ್ದು, ನೋಡದೆ ಇರೋದು, ಇದನ್ನು ಅನುಭವಿಸ್ತಾನೆ ನೋಡುತ್ತಾ ಅಂದ್ರೆ ಈಗ ಕೆಲವು ಕಾಲ ನೋಡಿದ್ದು ಅದರ ಸಂಸ್ಕಾರ ಹೊಸದಾಗಿ ಮನಸ್ಸಿನ ಉಗ್ರಾಣದಲ್ಲಿ ನೋಡದೆ ಇರೋದು ಅಂದ್ರೆ ಈಗ ಅದನ್ನು ನೋಡಿಲ್ಲ, ಅಥವಾ ಈ ಜನ್ಮದಲ್ಲೇ ಅದನ್ನು ನಾನು ನೋಡಿಲ್ಲ. ಆದ್ರೆ ತನ್ನ ಸುಪ್ತಾವಸ್ಥೆಯಲ್ಲಿ ಈ ನೆನಪುಗಳೆಲ್ಲ ಇರುವುದರಿಂದ ಅದರ ಆಧಾರದಿಂದಾಗಿ ಮನಸ್ಸು ಆಗಿ ಹೋದ ಚಿತ್ರವನ್ನು ಪುನಃ ಸೃಷ್ಟಿಕೊಳ್ಳುತ್ತೆ. ಆದ ಕಾರಣವೇ ನಾವು ಈ ಜನ್ಮದಲ್ಲಿ ಇದುವರೆಗೆ ಮಾಡದ ಕೆಲಸಗಳನ್ನು ಸ್ವಲ್ಪವೂ ಅನುಮಾನಿಸದೆ, ನಾಚದೆ, ಕೇಳದೆ ಕನಸಿನಲ್ಲಿ ಮಾಡಿ ಹಾಕ್ತದೆ. ಕೇಳಿದ್ದು ಕೇಳದೆ ಇರುವುದು, ಕೇಳದ್ದು ಕೇಳದೆ ಇರೋದು, ಕೆಳಗಿನ ಪದರದಲ್ಲಿ ಹಿಂದಿನ ಜನ್ಮದಲ್ಲಿ ಕೇಳಿದ್ದೆಲ್ಲ ಯಾವುದೂ ಮಾಯವಾಗಿಲ್ಲ. ಅವೆಲ್ಲ ಸೂಕ್ಷ್ಮಾವಸ್ಥೆಯಲ್ಲಿ ಮನಸ್ಸಿನ ಅಂತರಾಳದಲ್ಲಿ ಹುಡುಗಿದೆ. ಯಾರೋ ಮೊಗಚುವ ಕೈನಿಂದ ಮನಸ್ಸಿನ ಕೆಳಗೆ ಇರುವುದನ್ನೆಲ್ಲ ಮೇಲಕ್ಕೆ ತಂದಂತೆ ಅದನ್ನು ಅನುಭವಿಸುವಾಗ ಬಹಳ ಹಿಂದಿನ ಕಾಲದಲ್ಲಿ ಅದು ಆಗಿದ್ದರೂ ಇತ್ತೀಚೆಗೆ ಆದ ಅನುಭವದಂತೆ ನಮಗೆ ಕಾಣಿಸುತ್ತೆ. ಆಗ ಸುತ್ತಮುತ್ತಲೂ ಏನನ್ನು ನೋಡಿದ್ದೇನೋ, ಯಾವುದು ನಿಜವಾಗಿ ಈ ಪ್ರಪಂಚದಲ್ಲಿ ಇರುವುದೋ ಅದನ್ನು ಅನುಭವಿಸ್ತಾನೆ. ಇಲ್ಲದೆ ಇರುವುದು ಕೂಡ ಮನಸ್ಸು ಸೃಷ್ಟಿಸಿಕೊಳ್ಳುತ್ತೆ. ಚಂದ್ರಲೋಕದಲ್ಲಿ ಸರೋವರ ಅಂದ್ರೆ ಈ ಮನುಷ್ಯನ ಕಲ್ಪನೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ನಮ್ಮಲ್ಲಿ ಈಗ ನಾವೆಲ್ಲ ಚಂದ್ರಲೋಕದಲ್ಲಿ ಸರೋವರ, ಮನುಷ್ಯರು ಇರುವುದನ್ನೆಲ್ಲ ಸೃಷ್ಟಿಸಿಕೊಳ್ಬಹುದು. ಅಲ್ಲಿ ನಿಜವಾಗಿಯೂ ಇಲ್ಲ. ಆದರೆ ಮನಸ್ಸು ಬ್ರಹ್ಮನಂತೆ ಏನನ್ನು ಬೇಕಾದರೂ ಸೃಷ್ಟಿಸಿಕೊಳ್ಳುತ್ತೆ. ಕನಸಿನಲ್ಲಿ ನೋಡುವ ವಸ್ತುವೆಲ್ಲ ಇವನೇ ಆಗಿದ್ದಾನೆ. ಇವನೇ ತನ್ನ ಚೈತನ್ಯದಿಂದ ಅದನ್ನು ಸೃಷ್ಟಿಸಿಕೊಂಡು ಅದರೊಳಗೆ ಪ್ರವೇಶ ಮಾಡಿ ಅದನ್ನು ಅನುಭವಿಸ್ತಾನೆ. ಮನಸ್ಸಿನಲ್ಲಿ ನೋಡುವ ದೃಶ್ಯ ಪ್ರಪಂಚವೆಲ್ಲ ಅವನೇ ಆಗಿದ್ದಾನೆ. ಅದಕ್ಕಾಗಿಯೇ ಎದ್ದಾದ ಮೇಲೆ ನಾನೊಂದು ವಿಚಿತ್ರವಾದ ಕನಸನ್ನು ಕಂಡೆ ಅಂತ ಹೇಳ್ತಾನೆ. ಆ ದೃಗ್ದೃಶ್ಯಗಳ ಮಿಶ್ರವನ್ನೇ ನಾವು ಕನಸಿನಲ್ಲಿ ನೋಡ್ತೇವೆ. ಇದು ಕನಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗಾಯ್ತು.
ಈಗ ಮುಂದೆ ಈ ಎಲ್ಲಿ ಇಲ್ಲಿ ಅಂದ್ರೆ ಈ ಚೈತನ್ಯ, ಈ ಜೀವಾತ್ಮ ಜಾಗೃತ ಅವಸ್ಥೆ ಮತ್ತು ಕನಸುಗಳಲ್ಲಿ ಮನಸ್ಸಿನ ಮೂಲಕ ಹೊರಗಿದ್ದನ್ನು ಗ್ರಹಿಸ್ತಾನೆ. ಈ ಜೀವಾತ್ಮ ಎಚ್ಚರವಾಗಿರುವಾಗ ಮತ್ತೆ ಕನಸುಗಳಲ್ಲಿ ಮನಸ್ಸಿನ ಮೂಲಕ ಹೊರಗೆ ಇರ್ತಕ್ಕಂಥದ್ದೆಲ್ಲಾನು ಗ್ರಹಿಸ್ತಾನೆ. ಯಾವಾಗ ಮನಸ್ಸು ತೇಜಸ್ಸಿನಿಂದ ಸೋಲಿಸಲ್ಪಡುವುದೋ, ಅಂದರೆ ಸುಷುಪ್ತಿಯ ಕಾಂತಿಯನ್ನು ಅದು ಅಂದ್ರೆ ಕಾಣದಾಗಿ ಮಾಡುತ್ತೋ, ಅದರ ಎದುರಿಗೆ ಮನಸ್ಸು ಇನ್ನು ಮೇಲೆ ಬೆಳಗಲಾರದು. ಹೇಗೆ ಸೂರ್ಯ ಹುಟ್ಟದ ಮೇಲೆ ಚಂದ್ರನ ಬೆಳಕು, ಚಂದ್ರ ನಮ್ಗೆ ಕಾಣಿಸಲ್ಲ ಸೂರ್ಯ ಇದ್ದಾಗ, ಹಾಗೆ ಇಲ್ಲಿ ಚಂದ್ರ ಇದ್ದಾನೆ, ಸೂರ್ಯ ಬಂದಾಗ ಚಂದ್ರ ಮಂಕಾಗ್ತಾನೆ. ಹಾಗೆ ಎಚ್ಚರವಾದಾಗ ನಮಗೆ ಎಲ್ಲವನ್ನು ಡೈರೆಕ್ಟ್ ಆಗಿ ನೋಡ್ತೇವೆ, ಈ ಪ್ರಪಂಚದ ವಸ್ತುಗಳೆಲ್ಲ ಕಾಣ್ತವೆ ಎಚ್ಚರದಲ್ಲಿ. ಕನಸಿನಲ್ಲಿ ಅವೆಲ್ಲ ಚಂದ್ರನಂತೆ ಮರೆಯಾಗ್ತವೆ. ಇಲ್ಲ ಅಂತಲ್ಲ, ಎಲ್ಲ ಇವೆ. ಸೂರ್ಯನ ಬೆಳಕಿನಲ್ಲಿ ನಮ್ಗೆ ಚಂದ್ರ ಹೇಗೆ ಕಾಣಿಸೋದಿಲ್ವೋ ಹಾಗೆ ಇವೆಲ್ಲ ಕನಸಿನಲ್ಲಿ ಕಂಡವೆಲ್ಲ ಸ್ವಲ್ಪ ಮರೆಯಾಗ್ತವೆ. ಯಾರು ಅದನ್ನ ಗಮನಿಸೋದಿಲ್ಲ. ಯಾಕೆಂದ್ರೆ ಸೂರ್ಯನ ಕಾಂತಿಯಲ್ಲಿ ಅವನ ಕಾಂತಿಗೆ ಬೆಲೆ ಇಲ್ಲ. ಸೂರ್ಯನ ಕಾಂತಿ ಮುಂದೆ ಚಂದ್ರನ ಕಾಂತಿಗೆ ಬೆಲೆ ಇಲ್ಲ. ಇಲ್ಲಿ ಮನಸ್ಸು ಕೂಡ ಸುಸುಪ್ತಿಯ ಕಾಂತಿಯ ಎದುರಿಗೆ ತನ್ನ ಪ್ರಕಾಶವನ್ನೆಲ್ಲ ಕಳೆದುಕೊಳ್ಳುತ್ತೆ. ಆ ಸಮಯದಲ್ಲಿ ಮನಸ್ಸೇ ಇರೋದಿಲ್ಲ. ಏಕೆಂದ್ರೆ ಆಗ ಕರ್ತೃ ಭೋಕ್ತೃ ಭಾವನೆ ಇರೋದಿಲ್ಲ. ಈ ದೃಶ್ಯ ಪ್ರಪಂಚದ, ನಮ್ಮ ಕಣ್ಣು ಕಾಣ್ತಕ್ಕಂಥ ದೃಶ್ಯ ಪ್ರಪಂಚದ ಯಾವುದೂ ಅವನಿಗೆ ಕಾಣೋದಿಲ್ಲ. ಅವನಿಗೆ ಕನಸುಗಳೇ ಆಗೋದಿಲ್ಲ. ಆಗ ಶರೀರದಲ್ಲಿ ಸುಖ ಉಂಟಾಗತ್ತೆ. ಇದೊಂದು ಬಗೆಯ ಸುಖ. ಈ ಪ್ರಪಂಚದಲ್ಲಿ ಎರಡು ಬಗೆಯ ಸುಖ ಇದೆ. ಒಂದು, ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ದೊರೆತಾಗ ಸುಖ ಆಗತ್ತೆ. ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಸಮಸ್ಯೆ ಮುಗಿದ ತಕ್ಷಣನೇ ನಮ್ಗೆ ಒಂದು ರೀತಿ ಸಂತೋಷ ಆಗತ್ತೆ. ಆಗ ಸಮಸ್ಯೆಗಳೆಲ್ಲ ಪಲಾಯನ ಮಾಡಿದ್ವು, ಅಂದ್ರೆ ನಮ್ಗೆ ಆ ಸಮಸ್ಯೆಗೆ ಉತ್ತರ ಸಿಕ್ತು. ನಾನು ಇನ್ಮೇಲೆ ಅವು ಬರೋದಿಲ್ಲ. ಮತ್ತೊಂದು ಬಗೆಯ ಆನಂದ, ಸಮಸ್ಯೆಗೆ ಪರಿಹಾರ ಸಿಕ್ಕುವುದಲ್ಲ, ಆದ್ರೆ ತತ್ಕಾಲಕ್ಕೆ ಆ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗ್ತವೆ. ಯಾವಾಗ ಸುಸುಪ್ತಿಗೆ ಹೋಗುವೆವೋ ಆಗ ನಮ್ಮಲ್ಲಿ ಕೊರೆಯುತ್ತಿದ್ದ ನೋವು, ಸಂಕಟ, ದುಃಖಗಳೆಲ್ಲ ಬಿಟ್ಟು ಹೋಗ್ತವೆ. ಇವೆಲ್ಲ ಶರೀರದಲ್ಲಿ. ಈಗ ಎಚ್ಚರ, ಕನಸಿನ ಬಗ್ಗೆ ತಿಳ್ಕೊಂಡ್ವಿ. ಈಗ ಸುಸುಪ್ತಿ. ಆದ್ರೆ ನಾವು ಎದ್ದೊಡನೆ ಅವು ಪುನಃ ಬರ್ತವೆ. ಸುಸುಪ್ತಿನಲ್ಲಿ ಇದ್ದಾಗ ನಮ್ಗೆ ಯಾವ ಕಷ್ಟ, ಸುಖ, ನೋವು ಏನು ಕಾಣಿಸೋದಿಲ್ಲ. ಆದ್ರೆ ನಾವು ಎದ್ದ ತಕ್ಷಣನೇ ಅವು ಪುನಃ ವಾಪಸ್ ಬರ್ತವೆ. ನಮ್ಮ ಮೇಲೆ ಎಲ್ಲ ಎಡುಕತ್ತೆ. ಇದಕ್ಕೊಂದು ಉದಾಹರಣೆನ ಹೇಳ್ಬೋದು. ಒಂದು ಉದಾಹರಣೆ ಯಾವುದು ಅಂದ್ರೆ, ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋದ್ರೆ ನದಿಗೆ ಇಳಿಯುವಾಗ ಪಾಪಗಳೆಲ್ಲ ಅವನನ್ನು ಬಿಟ್ಟು ದಡದ ಮರದ ಮೇಲೆ ಕುಳಿತುಕೊಳ್ತವೆ. ಈಗ ಒಬ್ಬ ಸ್ನಾನಕ್ಕೆ ಹೋದ ನದಿಗೆ, ಬಟ್ಟೆ ಎಲ್ಲ ಬಿಚ್ಚಿಟ್ಟು ಹೋಗಿ, ಯಾತಕ್ಕೆ? ನನ್ನ ಪಾಪಗಳೆಲ್ಲ ಹೋಗ್ಲಿ ಅಂತ. ಅವನನ್ನು ಬಿಟ್ಟು ದಡದ ಮೇಲೆ ಕುಳಿತಿರ್ತಾವೆ. ಯಾವಾಗ ಸ್ನಾನವನ್ನು ಮಾಡಿಕೊಂಡು ಬರ್ತಾನೋ ಪುನಃ ಅವನ ಮೇಲೆ ಸವಾರಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಹಾಗೆ ಸ್ವಲ್ಪ ಸಮಯ ಈ ಸಮಸ್ಯೆಗಳು ಈ ಎಚ್ಚರದಲ್ಲಿ, ಕನಸಿನಲ್ಲಿ, ಸುಸುಪ್ತಿನಲ್ಲಿ ನಮ್ಗೆ ಕಾಣಿಸೋದಿಲ್ಲ. ಅವು ಈ ಒಳಗೋಗಿ ಸ್ನಾನ ಮಾಡಿ ತಿರುಗಿ ವಾಪಸ್ ಬಂದಾಗ ಹೇಗೆ ಹಿಡ್ಕೊಳ್ತಾವೋ ಹಾಗೆ ಎಚ್ಚರವಾದ ತಕ್ಷಣನೇ ನಮ್ಮನ್ನ ಈ ಶರೀರಕ್ಕೆ ಕಟ್ಟಾಕ್ಬಿಟ್ಟು ಎಲ್ಲವೂ ಮರ್ತೋಗುತ್ತೆ. ಹಾಗೆ ಸುಸುಪ್ತಿಗೆ ಹೋದಾಗ ಜನರ ಜಂಜಡದಿಂದ ಪಾರಾಗ್ತಾನೆ. ಅಂದ್ರೆ ಸುಸುಪ್ತಿನಲ್ಲಿ ಯಾವುದೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ.
ಇದೇನೂ ಇಲ್ಲದೆ ಇರುವುದಕ್ಕಿಂತ ಮೇಲು. ಒಂದೊಂದ್ಸಾರಿ ದೇಹದಲ್ಲಿ ತುಂಬಾ ನೋವಾದಾಗ ಕೆಲವು ಗುಳಿಗೆಗಳನ್ನು ತಗೊಳ್ತೀವಿ. ಇದೊಂದು ಉದಾಹರಣೆ. ನಮಗೆ ಶರೀರಕ್ಕೆ ಯಾವ್ದಾರ ಒಂದು ನೋವಾದಾಗ ಒಂದು ಗುಳಿಗೆ ನುಂಗಿದಾಗ ಆ ನೋವು ಯಾತನೆ ಕಾಣೋದಿಲ್ಲ ನಮ್ಗೆ. ಅದು ಎಷ್ಟು ಹೊತ್ತಿನ ತನಕ? ಕೆಲವು ಗಂಟೆಯ ತನಕ. ಔಷಧದ ಪರಿಣಾಮ ಇಳಿದೋಯ್ತಲೇ ಆ ನೋವು ತಿರ್ಗಿ ವಾಪಸ್ ನಮಗೆ ಗೊತ್ತಾಗತ್ತೆ. ಸುಸುಪ್ತಿಯ ಆನಂದವೂ ಇಂಥದ್ದೇ. ಇವನೇನು ಜೀವನದ ಸಮಸ್ಯೆಗಳನ್ನ ಎದುರಿಸಿ ಅದನ್ನು ಸೋಲ್ಸೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಕಾಲ ಅದಕ್ಕೆ ಕಾಣದಂತೆ ಅಜ್ಞಾನದ ಗುಹೆಯಲ್ಲೋ ಪೊದೆಯಲ್ಲೋ ಔತ್ಕೊಂಡಿರ್ತವೆ. ಔತ್ಕೊಂಡಿರುವ ಸ್ಥಳದಿಂದ ಹೊರಗೆ ಬಂದೊಡನೆ ಇವು ಅವನನ್ನ ಪುನಃ ಕಾಡ್ತಾವೆ. ಈ ಕನಸು ಮತ್ತೆ ಸುಸುಪ್ತಿನಲ್ಲಿ ನಡೆಯತಕ್ಕಂಥ ವಿಚಾರ ಇದು. ಈಗ ಇನ್ನೊಂದು ಉದಾಹರಣೆನ ನಾವು ಹೇಳ್ಬೋದು. ಹಕ್ಕಿ ಹಗಲೊತ್ತು ತಾನು ವಾಸ ಮಾಡ್ತಕ್ಕಂಥ ಮರದಿಂದ ಹೊರಗೆ ಹಲವು ವಸ್ತುಗಳನ್ನ ತಿನ್ನೋದು. ಅವುಗಳಿಗೆ ಬೇಕಾದ್ದಿದೆ, ಬೇಡದ್ದು ಇದೆ. ಇತರ ಹಕ್ಕಿಗಳೊಡನೆ ಜಗಳವೋ ಕದನವೋ ಮಾಡಿಕೊಂಡು ಸಾಯಂಕಾಲದೊಡನೆ ತನ್ನ ಮರಕ್ಕೆ ಹಿಂತಿರುಗಿ ಅಲ್ಲಿ ರಾತ್ರಿ ಕಳೆಯುತ್ತೆ. ನೋಡಿ, ಈ ಮನಸ್ಸು ಕನಸು ಹೇಗೆ ಅನ್ನೋದನ್ನ ಈ ಉದಾಹರಣೆ ಮುಖಾಂತರ ಇಲ್ಲಿ ಹೇಳ್ತಾ ಇದೆ. ಹಕ್ಕಿ ಒಂದು ಮರದಲ್ಲಿ ಗೂಡು ಕಟ್ಟಿದೆ, ವಾಸ ಮಾಡ್ತಿದೆ. ತಾನು ವಾಸದ ಮರದಿಂದ ಹೊರಗೆ ತುಂಬಾ ದೂರ ಹೋಗುತ್ತೆ. ಬೇಕಾದ ಬೇರೆ ಬೇರೆ ಹಣ್ಣುಗಳನ್ನ ತಿನ್ನುತ್ತೆ, ಬೇರೆ ಬೇರೆ ಒಂದಕ್ಕೊಂದು ಜಗಳ ಆಡ್ತಾವೆ. ಬೇಡದ ವಿಚಾರ ಬೇಕಾದ ವಿಚಾರ ಎಲ್ಲನೂ ಮಾಡಿಕೊಂಡು ಸಾಯಂಕಾಲ ಆದದೊಡನೆ ತನ್ನ ಮರಕ್ಕೆ ವಾಪಸ್ಸು ಹಿಂದಿರುಗಿ ಅಲ್ಲಿ ರಾತ್ರಿ ಕಳೆಯುತ್ತೆ. ಹಾಗೆ ಈ ಜೀವಾತ್ಮ ಜಗತ್ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಹಲವು ಸುಖಗಳನ್ನ ಅನುಭವಿಸಿ ಸುಸುಪ್ತಿಯ ಸಮಯದಲ್ಲಿ ತನ್ನ ಮೂಲವಾದ ಮರಕ್ಕೆ ಬಂದು ಸೇರ್ಕೊಳ್ತಾವೆ. ಅಲ್ಲಿ ಅದಕ್ಕೆ ಜಾಗ್ರತ್ ಮತ್ತು ಸ್ವಪ್ನಾವಸ್ಥೆಯ ಯಾವ ಸುಖವೂ ಇಲ್ಲ, ದುಃಖವೂ ಇಲ್ಲ. ಅಲ್ಲಿ ಜೀವನ ದೃಶ್ಯ ಪ್ರಪಂಚಕ್ಕೆ ಬರೋದಿಲ್ಲ. ತನ್ನ ಈ ಉಪಾಯಗಳನ್ನೆಲ್ಲ ಕಳಚಿ ಹಾಯಾಗಿ ಮಲಗಿರುವಂತೆ ತನ್ನ ಗುಹೆಯಲ್ಲಿ ಅಡಗುತ್ತಾನೆ. ನಮ್ಮ ದುಃಖಕ್ಕೆಲ್ಲ ಕಾರಣ ನಾವು ಏನನ್ನು ಅಂಟಿಸ್ಕೊಂಡಿದೀವೋ ಉಪಾಧಿ ಅವೇ. ನಾವು ಯಾರ ಸಂಘ ಯಾರ ಸಹವಾಸದಲ್ಲಿದ್ವೋ ಅದೇ. ಯಾವಾಗ ಆ ಸಂಘ ಮತ್ತೆ ಸಹವಾಸ ಅದಕ್ಕೆ ಸಂಬಂಧಪಟ್ಟ ವೇದನೆಗಳು ನಮ್ಮನ್ನು ಕಾಡ್ತವೆ. ದೇಹವಿದ್ದರೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು, ಮನಸ್ಸಿದ್ದರೆ ಅದಕ್ಕೆ ಸಂಬಂಧಪಟ್ಟ ವೇದನೆಗಳು ಇದ್ದೇ ಇರ್ತವೆ. ಯಾವಾಗ ಅದರಿಂದ ಕಳಚುತ್ತೇವೆಯೋ ಆಗ ಅದಕ್ಕೆ ಸಂಬಂಧಪಟ್ಟ ವೇದನೆಗಳಿಂದ ದೂರ ಹೋಗ್ತೇವೆ. ನಾವೆಲ್ಲ ಬಂದಿರೋದು ಪರಮಾತ್ಮನೆಂಬ ಮರದಿಂದ. ಇದನ್ನ ಈಗ ಗಮನಿಸಿ. ಈಗ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಬೋದು. ಹಕ್ಕಿ ಮರವನ್ನ ಬಿಟ್ಟು ಹೋಗಿ ತಿರ್ಗಾ ಪುನಃ ಸಾಯಂಕಾಲ ಆದ್ಮೇಲೆ ಮರಕ್ಕೆ ಹೇಗೆ ವಾಪಸ್ ಬರ್ತದೋ ಹಾಗೆ ನಾವೆಲ್ಲ ಬಂದಿರೋದು ಪರಮಾತ್ಮ ಅನ್ನೋ ಮರ, ದೊಡ್ಡ ಮರದಿಂದ. ಕೊನೆಗೆ ಹೋಗುವುದು ಪರಮಾತ್ಮನೆಂಬ ಮರಕ್ಕೆ. ಪ್ರತಿದಿನವೂ ನಾವು ಸುಸುಪ್ತಿಯಲ್ಲಿ ಅವನೆಡೆಗೆ ಹೋಗ್ತೇವೆ. ಸುಸುಪ್ತಿನಲ್ಲಿ ಆ ಪರಮಾತ್ಮನಿಗೆ ಹತ್ರಕ್ಕೆ ಹೋಗ್ತೇವೆ. ಹೋದಾಗ ನಮ್ಮ ಮನಸ್ಸಿನ ಸಂಸ್ಕಾರಗಳೆಲ್ಲ ಸುಪ್ತಾವಸ್ಥೆಯಲ್ಲಿ ಅವ್ಯಕ್ತವಾಗಿ ಕಾಣ್ತವೆ. ಆದರೆ ಯಾವಾಗ ಜಾಗೃತ ಅಥವಾ ಸ್ವಪ್ನಾವಸ್ಥೆಗೆ ಹೋಗುವೆವೋ ಆಗ ಸುಪ್ತಾವಸ್ಥೆಯಲ್ಲಿರುವುದು ತಕ್ಷಣವೇ ಎದ್ದು ನಿಲ್ಲುತ್ತೆ. ಆ ಸುಸುಪ್ತಿ ನಮ್ಮ ಸಂಸ್ಕಾರವನ್ನು ನಾಶ ಮಾಡೋದಿಲ್ಲ. ಅಲ್ಲಿ ಬಹಳ ಕಾಲ ಕೆಡದೆ ಇದ್ದಾವೆ. ಆದರೆ ಬ್ರಹ್ಮನ ಅನುಭವವೇ ಬೇರೆ. ಇದು ನಮ್ಮ ವಾಸನೆಗಳನ್ನೆಲ್ಲ ಸುಟ್ಟಾಕ್ಬಿಟ್ಟಿದೆ. ಅವನು ಜಾಗೃತ್ ಸ್ವಪ್ನದಲ್ಲಿರುವಾಗಲೂ ವೈವಿಧ್ಯತೆಗಳ ಮಧ್ಯದಲ್ಲಿರುವಾಗಲೂ ಅಖಂಡವಾದ ಏಕವನ್ನು ಮರೆಯೋದಿಲ್ಲ. ಯಾವ ಅವಸ್ಥೆಯಲ್ಲಿಯೂ ಇನ್ನು ಮುಂದೆ ದ್ವಂದ್ವಗಳಿಲ್ಲ. ಆದರೆ ಸುಸುಪ್ತಿಯಾದರೆ ಹಾಗಲ್ಲ. ಆ ಅವಸ್ಥೆಯಿಂದ ಬಂದೊಡನೆ ಸಂಸ್ಕಾರಗಳೆಲ್ಲ ಕಾದಿವೆ.
ಯಾತಕ್ಕೆ? ಕಾಡೋದಕ್ಕೆ. ಯಾಕೆ ನಾವು ದುಡ್ಡು ಕೊಟ್ರೆ ಸಾಲಗಾರರು ಹೆಂಗೆ ನಮ್ಮನ್ನ ಕಾಡ್ತಾರೋ ಹಾಗೆ ಅವೆಲ್ಲವೂ ಬಂದು ವಾಪಸ್ಸು ಶುರುವಾಗ್ತವೆ. ಇದು ಆದ್ಮೇಲೆ ಈಗ ಇದು ಎಚ್ಚರ, ಕನಸು, ಸ್ವಪ್ನ, ಸುಸುಪ್ತಿಯ ಬಗ್ಗೆ ನಿಮ್ಗೆ ಎಷ್ಟು ಅರ್ಥ ಆಗ್ತೋ ಏನೂ ಗೊತ್ತಿಲ್ಲ. ಈಗ ಮುಂದೆ ಹೇಳ್ತಕ್ಕಂಥದ್ದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ನಮ್ಮ ಶರೀರದಲ್ಲಿ ಮತ್ತೆ ಈ ಭೂಮಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳ್ತಾ ಹೋಗ್ತವೆ. ಇಲ್ಲಿ ಈ ಶ್ಲೋಕದ ಅರ್ಥ ಇಷ್ಟೇ. ಪೃಥ್ವಿ ಗಂಧ ತನ್ಮಾತ್ರೆ ಅಂದ್ರೆ ಗಂಧವನ್ನ ಸೂಸ್ತಕ್ಕಂಥದ್ದು. ಭೂಮಿ ಅಂದ್ರೆ ವಾಸನೆ, ನೀರು ಅಂದ್ರೆ ರಸ, ತೇಜಸ್ಸು ಅಂದ್ರೆ ರೂಪ, ವಾಯು ಅಂದ್ರೆ ಸ್ಪರ್ಶ, ಆಕಾಶ ಅಂದ್ರೆ ಶಬ್ದ. ಈ ಕಣ್ಣು ಮತ್ತು ಅದರಿಂದ ನೋಡೋದಕ್ಕೆ ರೂಪ, ಕಿವಿಯಿಂದ ಕೇಳೋದಕ್ಕೆ ಶಬ್ದ, ಮೂಗಿನಿಂದ ಮೂಸಲ್ಪಡ್ತಕ್ಕಂಥದ್ದು ವಾಸನೆ, ನಾಲಿಗೆಯಲ್ಲಿ ರಸಸ್ಪರ್ಶ. ಆ ರಸಸ್ಪರ್ಶೇಂದ್ರಿಯ ಇದೆ ನಾಲಿಗೆನಲ್ಲಿ. ಈ ವಾಗೀಂದ್ರಿಯದಲ್ಲಿ ನಾವು ಮಾತಾಡಬೇಕು ಅನ್ನುವಂಥದ್ರಲ್ಲಿ ವಾಗೀಂದ್ರಿಯದಲ್ಲಿ ಮಾತು. ಈಗ ಹಸ್ತ ನಮ್ಮನ್ನ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ, ಯಾವುದೇ ವಸ್ತುವನ್ನು ಹಿಡ್ಕೋಬೇಕಾದ್ರೆ ಸಹಾಯ ಮಾಡುತ್ತೆ. ಉಪಸ್ಥಿ ಮತ್ತು ಅದರ ವಿಷಯ, ಪಾಯು ಅದರ ವಿಷಯ, ಪಾದಗಳು ಮತ್ತು ಹೋಗುವ ಸ್ಥಳ, ಮನಸ್ಸು ಅಂದ್ರೆ ಮನನ ಮಾಡ್ತಕ್ಕಂಥ ವಿಚಾರ, ಬುದ್ಧಿ ಮತ್ತು ತಿಳಿಯತಕ್ಕ ವಿಷಯ, ಅಹಂಕಾರ ಮತ್ತು ಅದರ ವಿಷಯ ಪ್ರಾಣ. ಇವೆಲ್ಲ ಆತ್ಮನಲ್ಲೇ ಇವೆ. ಇವಿಷ್ಟು ಗುಣಗಳು ಕೂಡ ಈ ಆತ್ಮ, ಯಾವುದೋ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಆತ್ಮನಲ್ಲಿ ಇಷ್ಟು ಗುಣಗಳೂ ಇದೆ. ಯಾವುದೋ ಭೂಮಿ ತತ್ವ, ನೀರಿನ ತತ್ವ, ತೇಜಸ್ಸಿನ ತತ್ವ, ವಾಯು ತತ್ವ, ಆಕಾಶ ತತ್ವ ಇದೆ. ಇವನ್ನ ಗ್ರಹಿಸ್ತಕ್ಕಂಥದ್ದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಮಾತಾಡ್ತಕ್ಕಂಥ ವಾಕ್ ಹಾಗೂ ಕರ್ಮೇಂದ್ರಿಯಗಳು, ಕೈಗಳು, ಕಾಲುಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ, ಇವೆಲ್ಲವೂ ಕೂಡ ಆತ್ಮ. ನಾವೇನು ಒಂದೇ ಒಂದು ಆತ್ಮ ಅನ್ಕೊಂಡಿದೀವೋ ಈ ಆತ್ಮದಲ್ಲಿದೆ. ಇಲ್ಲಿ ಯಾವ್ಯಾವ ಪರಮಾತ್ಮನಲ್ಲಿ ನೆಲೆಸಿರುವವು, ಇಲ್ಲಿ ಈ ಪರಮಾತ್ಮನ ಒಳಗಡೆ ಯಾವ್ಯಾವಿವೆ, ಏನೇನು ಮಾಡ್ತಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದನ್ನ ವರ್ಗೀಕರ ಅಂದ್ರೆ ಇದನ್ನ ವಿಂಗಡಣೆ ಮಾಡಿ ನೋಡೋಣ. ಇದನ್ನ ಪಂಚಭೂತಗಳು ಅಂತೀವಿ. ಯಾವ್ದನ್ನ? ಭೂಮಿ, ನೀರು, ಬೆಂಕಿ ಅಂದ್ರೆ ತೇಜಸ್ಸು, ವಾಯು, ಆಕಾಶ, ಇವು ಪಂಚಭೂತಗಳು. ಬರ್ಕೊಳ್ಳೋದಿದ್ರೆ ಅಥವಾ ನೆನ್ಕೊಳ್ಳೋದಿದ್ರೆ ನೀವು ಬಾಕೋಬಹುದು. ಪಂಚಭೂತಗಳು ಅಂದ್ರೆ 5 ಪಂಚಭೂತಗಳು ಭಗವಂತನಿಂದ ಬಂದಿರ್ತಕ್ಕಂಥವು ನಮ್ಗೆ. ಹಾಗೆ 5 ಜ್ಞಾನೇಂದ್ರಿಯಗಳು, 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಈ ನಮ್ಮ ಶರೀರದ ಈ ಜೀವಾತ್ಮನ ಒಳಗೆ ಇರ್ತಕ್ಕಂಥವು. ಇವನ್ನ ಸ್ಪಷ್ಟವಾಗಿ ಇಂಗಡಿಸಿ ಆಮೇಲೆ ತಿಳ್ಕೊಳ್ಳೋಣ. ಈಗ ಮೇಲ್ನೋಟಕ್ಕೆ ಈ ಜೀವಾತ್ಮನ ಒಳಗಡೆ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಆ ನಂತರ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಸಗುಣ, ಬ್ರಹ್ಮ, ಇವೆಲ್ಲವೂ ಕೂಡ ಈ ಚೈತನ್ಯ ಆತ್ಮದಲ್ಲಿವೆ. ಇವೆಲ್ಲವೂ ಹಕ್ಕಿಗಳು ಹೇಗೆ ಮರದಲ್ಲಿ ಆಶ್ರಯ ಪಡೆದಿದ್ದಾವೋ ಹಾಗೆ ಪರಬ್ರಹ್ಮನಲ್ಲಿ ಆಶ್ರಯ ಪಡೆದಿದ್ದಾವೆ. ನಿಮ್ಗೆ ಅರ್ಥ ಆಯ್ತಾ? ಈಗ ಇವೆಲ್ಲ ಪರಬ್ರಹ್ಮನಲ್ಲಿ ಆಶ್ರಯ ಪಡ್ಕೊಂಡಿದ್ದಾವೆ. ಎಲ್ಲಿ? ಈ ಜೀವಾತ್ಮನ ಒಳಗಡೆ ಪಂಚಭೂತಗಳು, ಪಂಚೇಂದ್ರಿಯಗಳು,
ಪಂಚ ಜ್ಞಾನೇಂದ್ರಿಯಗಳು, ಇವೆಲ್ಲ ನಮ್ಮ ಈ ಒಳಗಡೆ ಸೇರ್ಕೊಂಡಿವೆ. ಈ ಪಂಚಭೂತಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಇವೆಲ್ಲ ಗೊತ್ತಿರೋ ವಿಚಾರ, ನೀವು ಮನಸ್ಸಿಗೆ ಇಟ್ಟು ಏಕಾಗ್ರತೆಯಿಂದ ಕೇಳಿದ್ರೆ ಗೊತ್ತಾಗತ್ತೆ. ಈ ಪೃಥ್ವಿ, ಈ ಭೂಮಿಯ ಗುಣ ಯಾವುದೋ ಪಂಚಭೂತಗಳಲ್ಲಿ ಮೊದಲನೇದೇ ಭೂಮಿ. ಈ ಭೂಮಿ ಸ್ಥೂಲವಾಗಿದೆ, ಅದು ಸೂಕ್ಷ್ಮವಾಗಿರುವ ಅಂಶದ ಪ್ರತಿಯೊಂದು ಭೂತದಲ್ಲಿಯೂ ಅದಕ್ಕೆ ಸೇರಿದ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳಿವೆ. ಈ ಭೂಮಿನಲ್ಲೂ ಕೂಡ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಗಂಧ. ಈ ಪೃಥ್ವಿನಲ್ಲಿ ಈ ಭೂಮಂಡಲ ನಮಗೆ ಕಣ್ಣಿಗೆ ಗೊತ್ತಾಗುತ್ತೆ. ಈಗ ಭೂಮಿ ನಮ್ಗೆ ಕಾಲ್ ಕೆಳಗಡೆ ಇರ್ತಕ್ಕಂಥ ಭೂಮಿ ನಮಗೆ ಕಣ್ಣು ಕಾಣಿಸುತ್ತೆ. ಆದ್ರೆ ಆ ಭೂಮಿನಲ್ಲಿ ಒಂದು ಗಂಧ ಇದೆ. ಯಾವ್ಯಾವ ಬೆಳೆಗೆ ಏನೇನು ಕೊಡಬೇಕು ಅನ್ನುವಂಥದ್ದು ಎಲ್ಲಾ ಗಂಧನೂ ಕೂಡ ಅದರಲ್ಲಿದೆ. ಆ ಪೃಥ್ವಿಯ ಲಕ್ಷಣ ಒಂದು ಕಾಣಿಸುತ್ತೆ ಭೂಮಿ. ಆ ಭೂಮಿನಲ್ಲಿ ಇರ್ತಕ್ಕಂಥ ಆ ಗಂಧ, ಆ ಸಾರ ನಮ್ಗೆ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ ಈಗ? ಹೀಗೆ ಪ್ರತಿಯೊಂದು ಭೂತದಲ್ಲಿಯೂ ಅದಕ್ಕೆ ಸೇರಿದ ಸ್ಥೂಲ ಮತ್ತು ಸೂಕ್ಷ್ಮ. ಸ್ಥೂಲ ಅಂದ್ರೆ ಕಣ್ಣು ಕಾಣ್ತಕ್ಕಂಥದ್ದು, ಸೂಕ್ಷ್ಮ ಅಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಭೂಮಿನಲ್ಲಿ ಭೂಮಿ ಕಣ್ಣು ಕಾಣಿಸುತ್ತೆ, ಸ್ಥೂಲವಾದ ಗಂಧ ಕಣ್ಣು ಕಾಣಿಸೋದಿಲ್ಲ. ಇದೇ ಪ್ರಕಾರ ಪಂಚಭೂತಗಳಲ್ಲಿಯೂ ಇತರ 4ರಲ್ಲೂ ಇದೆ. ಅದು ಅಂದ್ರೆ ಯಾವ ಪ್ರಮಾಣ ಹೆಚ್ಚಾಗಿದೆಯೋ ಅದು ನಮಗೆ ಕಣ್ಣು ಕಾಣಿಸುತ್ತೆ. ಅದರ ಇನ್ನು ಒಂದು ಅಂಶ ಸೂಕ್ಷ್ಮವಾಗಿದೆ. ಒಂದು ಹೆಚ್ಚಾಗಿರೋದ್ರಿಂದ ಅದಕ್ಕೆ ಆ ಹೆಸರು. ಈ ಭೂಮಿ ಕಣ್ಣು ಕಾಣಿಸೋದ್ರಿಂದ ಅದಕ್ಕೆ ಪೃಥ್ವಿಯ ಅಂಶ ಜಾಸ್ತಿ ಇದೆ. ಅದರೊಡನೆ ನೀರು, ವಾಯು, ಬೆಂಕಿ, ಆಕಾಶ ಇವುಗಳಿಗೆ ಸೇರಿದ ಅಂಶಗಳು ಸ್ವಲ್ಪ ಸ್ವಲ್ಪವಾಗಿ ಇವೆ. ಪ್ರತಿಯೊಂದು ಪಂಚಭೂತಗಳು ಆಯಾಯ ತನ್ಮಾತ್ರ ಅಥವಾ ಅದಕ್ಕೆ ಸೇರಿರುವ ಸೂಕ್ಷ್ಮಾಣುಗಳಿಂದ, ಸೂಕ್ಷ್ಮವಾದ ಅಂಶಗಳಿಂದ ಆಗಿದೆ. ಇಲ್ಲಿ ಪೃಥ್ವಿಯ ಗುಣ ವಾಸನೆ. ಪೃಥ್ವಿ ಮತ್ತು ಅದಕ್ಕೆ ಸೇರಿದ ವಾಸನೆ ಇರುವ ವಸ್ತುವೇ ಅದರಲ್ಲಿ ಸೇರಿದೆ. ಭೂಮಿ ಅಂದ ತಕ್ಷಣನೇ ಅದು ಅಲ್ಲಿ ಸೇರಿದೆ. ನೀರಿನಲ್ಲೂ ಹಾಗೆ. ಇದು ಭೂಮಿದಾಯ್ತು. ಪಂಚಭೂತಗಳಲ್ಲಿ ಭೂಮಿನಲ್ಲಿ ಏನೇನಿದೆ, ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅದರ ಗಂಧ, ಅದರ ಗುಣ, ಅದರ ವಾಸನೆ, ಇದೆಲ್ಲ ಭೂಮಿಯ ಒಳಗಡೆ ಇದೆ. ಹಾಗೆ ನೀರು ಸೂಕ್ಷ್ಮವಾದ ನೀರಿದೆ. ಅದರ ಒಂದು ಗುಣ ರಸ. ನೀರಿನಲ್ಲಿ ಒಂದು ಗುಣ ರಸ. ಈ ಗುಣದ ಮೂಲಕವಾಗಿಯೇ ನೀರನ್ನು ಕಂಡುಹಿಡಿಯಲು ಸಾಧ್ಯ. ರಸ ಇರೋದ್ರಿಂದ ಅದು ನೀರು ಅಂತ ನಮ್ಗೆ ಗೊತ್ತಾಗತ್ತೆ. ಇದು ಪಂಚಭೂತಗಳಲ್ಲಿ ಭೂಮಿ ಆದ್ಮೇಲೆ ನೀರು. ಹಾಗೆ ಮೂರನೇದೇ ಉಷ್ಣ, ತೇಜಸ್ಸು. ಇದರ ಒಂದು ಗುಣರೂಪ. ತೇಜಸ್ಸು ಯಾವಾಗ ಒಂದು ವಸ್ತುವಿನ ಮೇಲೆ ಬೀಳುವುದೋ ಆಗ ಅದು ರೂಪವಾಗುತ್ತೆ, ಅದರ ರೂಪ ಗೊತ್ತಾಗುತ್ತೆ. ತೇಜಸ್ಸು ಮತ್ತು ಅದರ ತನ್ಮಾತ್ರೆ ಇವುಗಳೆಲ್ಲ ಮೂರನೆಯ ಪಂಚಭೂತದ ಕೆಳಗೆ ಬರುತ್ತೆ, ಪಂಚಭೂತದ ಕೆಲಸ. ಹಾಗೆ ನಾಲ್ಕನೇದೇ ಈ ಭೂತವಾದ ವಾಯು. ಅದರ ಸೂಕ್ಷ್ಮವಾದ ತನ್ಮಾತ್ರೆ ಒಂದು ಗುಣವೇ ಸ್ಪರ್ಶ. ಗಾಳಿ ಇದು ಬೀಸ್ತಾ ಇದೆ ಅಂದ್ರೆ ಅದು ನಮ್ಮನ್ನ ಸ್ಪರ್ಶ ಮಾಡಿದ್ರೆ, ಅಂದ್ರೆ ಶೋಕಿಸ್ಕೊಂಡ್ರೆ. ಈಗ ತಂಗಾಳಿ ಬಂತು, ಗಾಳಿ ಬೀಸ್ತಾ ಇದೆ ಅನ್ನೋದಕ್ಕೆ ತಂಗಾಳಿ. ಅದು ನಮ್ಮ ದೇಹದ ಮೇಲೆ ಬೀಸಿದಾಗ ಗಾಳಿ ತಣ್ಣಗಾಗತ್ತೆ ಅಥವಾ ಬಿಸಿಯಾಗಿರುತ್ತೆ. ಇವುಗಳೆಲ್ಲ ನಮಗೆ ಗೊತ್ತಾಗತ್ತೆ. ಈ ನಾಲ್ಕನೇದಿದೆಯಲ್ಲ, ಈ ಕಣ್ಣು ಕಾಣದ ಗಾಳಿ, ಆ ಗಾಳಿಯ ಗುಣ ಸ್ಪರ್ಶ. ಹಾಗೆ ಐದನೇದೇ ಆಕಾಶ. ಅದಕ್ಕೆ ಸೇರಿದ ಸೂಕ್ಷ್ಮ ತನ್ಮಾತ್ರೆ ಒಂದು ಗುಣ. ಆಕಾಶ ಅಂದ್ರೆ ಶಬ್ದ.
ಈ ಶಬ್ದ ಸಂಚಾರ ಆಗೋದು ಖಾಲಿ ಜಾಗ ಆಕಾಶದಲ್ಲಿ ಮಾತ್ರ. ಶಬ್ದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಅದಕ್ಕೆ ಒಂದು ಮಧ್ಯವರ್ತಿ ಬೇಕು. ಹಿಂದೆ ಟೆಲಿಫೋನ್ ಒಂದು ವೈರಿನ ಮುಖಾಂತರ, ವೈರಿನ ಸಹಾಯದಿಂದ ಅದು ಗೊತ್ತಾಗ್ತಾ ಇತ್ತು. ಅದು ಒಂದು ಕಡೆಯಿಂದ ಒಂದು ಕಡೆ ಶಬ್ದ ಹೋಗ್ಬೇಕು ಅಂದ್ರೆ ವೈರಿನ ಅವಶ್ಯಕತೆ ಇತ್ತು. ಹಾಗೆ ಬರ್ತಾ ಬರ್ತಾ ಆದ್ಮೇಲೆ ಈಗ ಕಾರ್ಡ್ಲೆಸ್ ಬಂತು. ಅದಾದ್ಮೇಲೆ ಈಗ ಮೊಬೈಲ್ ಬಂದಿದೆ. ಶಬ್ದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಅದಕ್ಕೆ ಒಂದು ಮಧ್ಯವರ್ತಿ ಬೇಕು. ಮಧ್ಯವರ್ತಿನೇ ಈ ಆಕಾಶ, ಖಾಲಿ ಜಾಗ. ಮಧ್ಯ ಒಂದು ಗೋಡೆ ತಡೆ ಇದ್ದು ಬಿಟ್ರೆ ನಮ್ಗೆ ಕೇಳಿಸಲ್ಲ, ಆ ಕಡೆಗೆ ಶಬ್ದ ಹೋಗೋದಿಲ್ಲ. ತಡೆ ಗೋಡೆ ಇಲ್ಲ ಅಂದ್ರೆ ಶಬ್ದ ಎಲ್ಲಿ ಅಂದ್ರೆ ದೂರದಲ್ಲಿದ್ರೂ ಕೂಡ ಕೇಳಿಸುತ್ತೆ. ಹೆಂಗೆ, ಅದಕ್ಕೊಂದು ಉದಾಹರಣೆ ಅಂದ್ರೆ ಈ ವಿದ್ಯುತ್ ಕರೆಂಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ತಂತಿಯ ಅವಶ್ಯಕತೆ ಇದೆ. ಹಾಗೆ ಶಬ್ದಕ್ಕೆ ಯಾವುದು ಬೇಕು? ತಂತಿ ಬೇಕಾಗಿಲ್ಲ, ಖಾಲಿ ಜಾಗ ಇದ್ರೆ ಸಾಕು. ಆಕಾಶ ತತ್ವ ಅದು ಅವಶ್ಯವಾಗಿ ಬೇಕು. ಈಗ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ಇವ 5 ಗುಣಗಳು ಏನೇನು ಅಂತ ಒಂದೊಂದೇ ಪಾಯಿಂಟ್ ಅಲ್ಲಿ ನಾವು ನೋಡೋಣ. ಪೃಥ್ವಿ ಭೂಮಿಯ ವಾಸನೆ ಒಂದು ಸೂಕ್ಷ್ಮವಾಗಿದೆ, ಒಂದು ಸ್ಥೂಲವಾಗಿದೆ. ಸ್ಥೂಲವಾಗಿ ಕಣ್ಣು ಕಾಣಿಸ್ತಕ್ಕಂಥದ್ದು ಭೂಮಿ. ಆ ಭೂಮಿಯಲ್ಲಿ ಎಲ್ಲಾ ತರದ ಗಂಧ ಇದೆ. ಅಂದ್ರೆ ಅದರ ಗಂಧ ಅಂದ್ರೆ ನಾವು ಈ ಗಂಧಕ್ಕಲ್ಲ, ವಾಸನೆಗೆ ಗಂಧ. ಅಂದ್ರೆ ಯಾವುದನ್ನ ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಇದೆಯೋ ಭೂಮಿನಲ್ಲಿ ಎಲ್ಲ ಇದೆ. ಅದು ಉಪ್ಪು, ಖಾರ, ಹುಳಿ, ಎಲ್ಲಾ ತರದ ಗಂಧ ವಾಸನೆ ಇದೆ. ಹಾಗೆ ನೀರಿನಲ್ಲಿ ಒಂದು ರಸದ ಗುಣ ಇದೆ, ಅದು ರುಚಿ ಗೊತ್ತಾಗತ್ತೆ. ಹಾಗೆ ತೇಜಸ್ಸಿನಲ್ಲಿ ಅಗ್ನಿ, ಈ ತೇಜಸ್ ಯಾವಾಗ ಒಂದು ವಸ್ತುವಿನ ಮೇಲೆ ಬೀಳೋದೋ, ನಮ್ಮ ಕಣ್ಣಿನ ದೃಷ್ಟಿ ಯಾವಾಗ ಯಾತ್ರ ಮೇಲೆ ಬೀಳುತ್ತೋ ಅದಕ್ಕೊಂದು ರೂಪ ಗೊತ್ತಾಗತ್ತೆ. ಹಾಗೆ 4ನೇದೇ ಗಾಳಿ. ಆ ಗಾಳಿಯ ಇದು ಸ್ಪರ್ಶದಿಂದ ಗೊತ್ತಾಗತ್ತೆ. 5ನೇದೇ ಆಕಾಶ. ಆಕಾಶ ಅಂದ್ರೆ ಶಬ್ದ. ಇದು ಶಬ್ದ ಒಂದರಿಂದ ಒಂದು ಕಡೆ ಹೋಗ್ಬೇಕಂದ್ರೆ ಖಾಲಿ ಇರಬೇಕು, ಆಕಾಶ, ಖಾಲಿ ಆಕಾಶ. ಇದನ್ನ ಇನ್ನೊಂದು ರೀತಿಯಲ್ಲಿ ಬಿಡಿಸಿ ಹೇಳ್ತಕ್ಕಂಥದ್ದು ಮುಂದೆ ಇದೆ, ನೋಡೋಣ. ಈಗ ಪಂಚಭೂತಗಳ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಈ ಪಂಚ ಜ್ಞಾನೇಂದ್ರಿಯಗಳು, ಈ ಪಂಚಭೂತಗಳು ಈಗ ನಾವು ತಿಳ್ಕೊಂಡದ್ದು ಇವು ಬ್ರಹ್ಮನಿಂದ ಬಂದಿರ್ತಕ್ಕಂಥವು. ಈಗ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ನಮ್ಮ ಜೀವಾತ್ಮನ, ನಮ್ಮ ಶರೀರದ ಒಳಗಡೆ ನಡೆಯತಕ್ಕಂಥ ವಿಚಾರಗಳನ್ನೇ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಶರೀರದಲ್ಲಿ ಈ ಭೂಮಿ ತತ್ವ, ವಾಯು ತತ್ವ, ಹಾಗೆ ಆಕಾಶ ತತ್ವ, ತೇಜಸ್ಸು, ವಾಯು ತತ್ವ ಇವೆಲ್ಲವೂ ಕೂಡ ನಮ್ಮ ಪಂಚಭೂತಗಳ ಸಹಕಾರದಿಂದ ನಮ್ಮ ಜೀವಾತ್ಮನಿಗೆ ಶಕ್ತಿ ಕೊಟ್ಟಿದ್ದಾವೆ. ಇಷ್ಟು ತಿಳ್ಕೊಳ್ಳಿ. ಈ ಪಂಚಭೂತಗಳಿಂದ ಬಂದಂತ ಈ ಶರೀರದ ಒಳಗಡೆ ಪಂಚ ಜ್ಞಾನೇಂದ್ರಿಯಗಳಿದೆ. ದಯವಿಟ್ಟು ಬರ್ಕೊಳ್ಳೋದಿದ್ರೆ ಅಥವಾ ಜ್ಞಾಪಕ ಇಟ್ಕೊಳ್ಳೋದಿದ್ರೆ ಏಕಾಂತರದಿಂದ ಕೇಳ್ಕೊಂಡು ಜ್ಞಾಪಕ. ಪಂಚಭೂತಗಳ ಬಗ್ಗೆ ಹೇಳಿದ್ವಿ. ಪಂಚಭೂತಗಳನ್ನು ಕೊಡ್ತಕ್ಕಂಥದ್ದು ಯಾವುದೋ ಈ ಬ್ರಹ್ಮಾಂಡದಿಂದ ಬರ್ತಕ್ಕಂಥ, ಹೊರಗಿನಿಂದ ಬರ್ತಕ್ಕಂಥದ್ದು. ಈಗ ಪಂಚ ಜ್ಞಾನೇಂದ್ರಿಯಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿಯೊಂದು ಇಂದ್ರಿಯವೂ ಅರ್ಧ, ಅದರ ಉಳಿದ ಅರ್ಧವೇ ಸಂಬಂಧಪಟ್ಟ ವಸ್ತು. ಈಗ ಕಣ್ಣು, ಇವು ಪಂಚ ಜ್ಞಾನೇಂದ್ರಿಯಗಳು. ಕಣ್ಣು ಹೊರಗೆ ಇರತಕ್ಕಂಥ ರೂಪಗಳನ್ನೆಲ್ಲ ನೋಡಬಹುದು. ಇದು ಪಂಚ ಜ್ಞಾನೇಂದ್ರಿಯಗಳು. ಪಂಚಭೂತಗಳು, ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರ. ಈಗ ಈ ಶರೀರದ ಒಳಗಡೆ ಇರ್ತಕ್ಕಂಥ ಪಂಚೇಂದ್ರಿಯಗಳು. ಮೊದಲನೇದು ಕಣ್ಣು. ಈ ಕಣ್ಣು ಹೊರಗಿನ ರೂಪಗಳನ್ನೆಲ್ಲ ನೋಡುತ್ತೆ. ಒಂದು. ಕಿವಿ ಹೊರಗೆ ಬರುವ ಶಬ್ದಗಳನ್ನೆಲ್ಲ ಕೇಳಿಸುತ್ತೆ. ಮೂಗು ಎಲ್ಲಾ ವಿಧವಾದ ವಾಸನೆಗಳನ್ನ ಹೀರುತ್ತೆ. ನಾಲಿಗೆ ಎಲ್ಲ ಏನನ್ನ ನಾವು ತಿಂತೀವೋ ಆ ರುಚಿಯನ್ನ
ನೋಡುತ್ತೆ. ಹಾಗೆ ಗಾಳಿ, ಸ್ಪರ್ಶ, ಇದು ಇಂದ್ರಿಯದಿಂದ ಒಂದು ವಸ್ತು ಗಟ್ಟಿಯಾಗಿದೆಯೋ ಮೆತ್ತಗಿದೆಯೋ, ಅದು ಅಂದ್ರೆ ಶಾಖವಾಗಿದೆಯೋ ತಣ್ಣಗಿದೆಯೋ ಅಂತ ನೋಡ್ತಕ್ಕಂಥದ್ದು ಈ 5ನೇದು ವಾಯು. ಹೀಗೆ ಪಂಚಭೂತಗಳೆಲ್ಲ ಪರಬ್ರಹ್ಮನಲ್ಲಿ ಆಶ್ರಯವನ್ನು ಪಡೆದಿವೆ. ಈಗ ಪಂಚಭೂತಗಳೆಲ್ಲ ಪರಬ್ರಹ್ಮನಲ್ಲಿ ಆಶ್ರಯವನ್ನ ಪಡೆದಿವೆ. ಹಾಗೆ ಪಂಚೇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ವಿಷಯ ವಸ್ತುಗಳನ್ನ ಆತ್ಮದಲ್ಲಿ ಆಶ್ರಯಿಸಿಕೊಂಡಿದ್ದೇವೆ. ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳಿದೆ. ಈ ಜ್ಞಾನೇಂದ್ರಿಯಗಳು ಏನನ್ನು ಮಾಡ್ತಾವೆ ಅಂದ್ರೆ, ಕಣ್ಣು ಹೊರಗಡೆಲ್ಲ ನೋಡುತ್ತೆ, ಕಿವಿ ಹೊರಗೆ ಇರ್ತಕ್ಕಂಥದ್ದೆಲ್ಲನು ಕೇಳಿಸ್ಕೊಳ್ಳುತ್ತೆ, ಮೂಗು ಎಲ್ಲಾ ವಿಧವಾದ ವಾಸನೆಗಳನ್ನ, ಈ ಹೊರಗಡೆ ಬರ್ತಕ್ಕಂಥ ವಾಸನೆ, ಇದು ಕೆಟ್ಟ ವಾಸನೆ, ಇದು ಒಳ್ಳೆ ವಾಸನೆ ಅನ್ನೋದನ್ನು ಕಾಣಿಸುತ್ತೆ. ಮೂಗು, ನಾಲಿಗೆ ವಸ್ತುವಿನ ರುಚಿಯನ್ನ ನೋಡುತ್ತೆ. ಹಾಗೆ ವಾಯು ಸ್ಪರ್ಶದಿಂದ, ಇಂದ್ರಿಯದಿಂದ ಮುಟ್ಟಿ ನೋಡಿದಾಗ ಅದು ಗಟ್ಟಿಯಾಗಿದೆ, ಮೆತ್ತಗಿದೆ, ಇದು ಬಿಸಿಯಾಗಿದೆ, ಇದು ತಣ್ಣಗಿದೆ. ಹೀಗೆ ಇದೆಲ್ಲವನ್ನು ಕಂಡಿಡ್ತಕ್ಕಂಥದ್ದು ಪಂಚ ಜ್ಞಾನೇಂದ್ರಿಯಗಳು. ಇವು ಜ್ಞಾನಕರವಾಗುತ್ತೆ. ಹಾಗೆ ಈಗ ಪಂಚ ಕರ್ಮೇಂದ್ರಿಯಗಳನ್ನು ನೋಡೋಣ. ಈ ಪಂಚಭೂತಗಳಲ್ಲಿ ಈ ಶರೀರದಲ್ಲಿ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಇದೆ. ಕಣ್ಣು, ಮೂಗು, ಕಿವಿ ಇವೆಲ್ಲ ಪಂಚ ಜ್ಞಾನೇಂದ್ರಿಯಗಳು. ಹಾಗೆ ಅವು ಕೆಲಸಗಳನ್ನು ಮಾಡ್ತವೆ. ಈಗ ಈ ಪಂಚ ಕರ್ಮೇಂದ್ರಿಯಗಳು ಕೂಡ ಇವೆ. ಅವು ಯಾವುವು? ಇದ್ರೊಳಗಡೆ ಒಂದೇ ಮರದಲ್ಲಿ ಎಲ್ಲ ವಾಸವಾಗಿರೋ ರೀತಿಯಲ್ಲಿ ಉದಾಹರಣೆ ಹೇಳಾಗಿದೆ. ಹಾಗೆ ಈ ಜೀವಾತ್ಮನಲ್ಲಿ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಈಗ ಪಂಚ ಕರ್ಮೇಂದ್ರಿಯಗಳು ಅವಕ್ಕೆ ಸಂಬಂಧಪಟ್ಟಂತ ಕ್ರಿಯೆ ಅಂದ್ರೆ ಅವು ಏನೇನು ಮಾಡ್ತಾವೆ, ಅವು ಏನೇನನ್ನು ಮಾಡ್ತಾವೆ, ಪಂಚ ಕರ್ಮೇಂದ್ರಿಯಗಳು ಏನ್ ಮಾಡ್ತಾವೆ ಅನ್ನೋದನ್ನ ನೋಡೋಣ. ವಾಕ್ ಇಂದ್ರಿಯ ಅಂದ್ರೆ ಮಾತನಾಡೋದಕ್ಕೆ ನಾವು ಉಪಯೋಗಿಸುವ ಇಂದ್ರಿಯ ವಾಕ್. ಬಾಯಿನಿಂದ ಮಾತಾಡ್ತೀವಿ, ಅದರಿಂದ ಬರುವ ನಾದ ಶಬ್ದ. ಮಾತಾಡ್ತಕ್ಕಂಥದ್ದು ನಾವು ಮಾತಾಡೋಕೆ ಶುರು ಮಾಡಿದಾಗ ಅದ್ರ ಶಬ್ದದಿಂದ ಶುರುವಾಗಿರ್ತಕ್ಕಂಥದ್ದು ಮಾತಿನ ಶಕ್ತಿ, ಒಂದು ಕರ್ಮೇಂದ್ರಿಯ. ನಾನು ಯಾರಿಗೋ ಒಂದು ಕೆಲಸ ಹೇಳ್ಬೇಕು, ಅದನ್ನ ಹೇಳ್ಬೇಕಂದ್ರೆ ನನ್ನ ಮಾತಿನ ಮುಖಾಂತರ ಮಾಡ್ತಕ್ಕಂಥದ್ದು ಅದು ಕರ್ಮ. ಎರಡನೇದೇ ಕೈಗಳು. ಅದು ಈ ಮನಸ್ಸು ಹೇಳಿದಂಥದ್ದನ್ನ ಹಿಡಿಯಕ್ಕೆ, ಯಾವ್ದಾದ್ರು ಒಂದು ವಸ್ತುವನ್ನ ಹಿಡ್ಕೋಬೇಕು, ಅದನ್ನ ತೆಕೋ ಅಂತ ಹೇಳಿದಾಗ ಎರಡು ಕೈನಿಂದಾನು ಕೂಡ ಅದನ್ನ ನಾವು ತೆಗೆದುಕೊಳ್ಕ ಹೋಗ್ತೀವಿ. ಒಂದು ಕೈನಿಂದ ಆಗ್ಬೋದು, ಎರಡು ಕೈನಿಂದ ಆಗ್ಬೋದು. ಕೈಗಳ ಕೆಲಸ ಇದು ಕರ್ಮೇಂದ್ರಿಯ. ವಾಕೇಂದ್ರಿಯ ಮಾತಾಡ್ತಕ್ಕಂಥ ಶಕ್ತಿ ಒಂದು, ಎರಡನೇದು ಕೈಗಳು, ಮೂರನೇದೇ ಕಾಲುಗಳು. ಇದರಿಂದ ನಾವು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು, ಕರ್ಕೊಂಡು ಹೋಗೋದಕ್ಕೆ ಹೋಗುತ್ತೆ. ಅದು ಹೊರಗಡೆ, ಅದು ಕರ್ಮೇಂದ್ರಿಯ. ನಮ್ಮನ್ನು ಎಲ್ಲೆಲ್ಲಿಗೆ ಬೇಕು ಅಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಕ್ಕಂಥವು ಕಾಲುಗಳು. ಹಾಗೆ ಮೂರನೇದಾದ್ಮೇಲೆ ನಾಲ್ಕನೇದೇ ಆಸನ. ಆಸನ ಅಂದ್ರೆ ನಾವು ಉದಾಹರಣೆಗೆ ನಾವು ಬಹಿರ್ದೆಸೆ ಅಂದ್ರೆ ಹೊರಗಡೆ ಬಯಲಿಗೆ ಹೋಗ್ಬೇಕಾಗಿದೆ, ಮಲ ವಿಸರ್ಜನೆಯ ಸ್ಥಾನ ಆಸನ. ಅದರಿಂದ ನಾವು ಮಾಡುವ ಕೆಲಸ, ಆಸನದಿಂದ ಮಾಡುವ ಕೆಲಸ ಏನೋ, ಈ ಶರೀರದಲ್ಲಿ ಇರ್ತಕ್ಕಂಥ ಈ ಮಲ ಬೇಡದ ವಸ್ತುಗಳೆಲ್ಲವನ್ನು ಕೂಡ ವಿಸರ್ಜನೆ ಮಾಡತಕ್ಕಂಥದ್ದು. ಅದೇನ್ ಪೈಪ್ ಹಾಕ್ಬಿಟ್ಟು ಹಾಸ್ಪಿಟ್ಲಿನಲ್ಲಿ ಯಾವಾಗ್ಲೂ ಹೋಗ್ತಕ್ಕಂಥದ್ದಲ್ಲ. ಅದರ ಹಿಡಿತವನ್ನ ಮಾಡಿ ನಾವು ಬಾತ್ರೂಮ್ಗೆ ಹೋಗ್ಬೇಕು ಅಂದಾಗ ಮಾತ್ರ ಹೋಗುತ್ತೆ. ಅದಿಲ್ಲ ಅಂದ್ರೆ ನಮ್ಮ ಶರೀರದ ಒಳಗಡೆ ಒಂದ್ ಕಡೆ ಕಲೆಕ್ಟ್ ಆಗಿರುತ್ತೆ. ಇದು ಆಸನ ಮಾಡ್ತಕ್ಕಂಥ ಕೆಲಸ. ಹಾಗೆ ಜನನೇಂದ್ರಿಯ. ಈ ಜನನೇಂದ್ರಿಯದಿಂದ ನಾವು ಏನೇನ್ ಮಾಡ್ತೀವಿ? ಮೂತ್ರ ವಿಸರ್ಜನೆ.
ನಾನು ಮೂತ್ರ ಮಾಡಬೇಕು ಅಂದಾಗ ಮೂತ್ರ, ಇಲ್ಲ ಅಂದಾಗ ನಾವು ಮೂತ್ರಕ್ಕೆ ಮನಸ್ಸು ಕೊಟ್ಟು ಮೂತ್ರ ಮಾಡಬಾರ್ದು ಅಂತ ಹೇಳಿದಾಗ ಮೂತ್ರ ನಮ್ಮ ಒಳಗಡೆನೆ ಇರುತ್ತೆ. ಅದಕ್ಕೆ ಒಂದು ಸಮಯನ ಸೂಚಿಸಿ ಕೊಡ್ತಕ್ಕಂಥದ್ದು ಇದು ಜನನೇಂದ್ರಿಯ. ಈ ಜನನೇಂದ್ರಿಯದಲ್ಲೇ ನಮ್ಮನ್ನ ಈ ಭೂಮಿಗೆ ತಗೊಂಬರ್ತಕ್ಕಂಥದ್ದು, ತಾಯಿಯ ಗರ್ಭದಿಂದ ಹೊರಗಡೆ ತರ್ತಕ್ಕಂಥದ್ದು. ಇವುಗಳೆಲ್ಲ ಈ ಆತ್ಮನ ಒಳಗಡೆನೆ ಇವೆ. ಈ ಆತ್ಮನ ಈ ಒಳಗಡೆ ಇರ್ತಕ್ಕಂಥವು ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಇವಿಷ್ಟು ಇಷ್ಟಿಷ್ಟು ಕೆಲಸಗಳನ್ನ ಕರಾರುವಕ್ಕಾಗಿ ಮನಸ್ಸು ಹೇಳದ ಹಾಗೆ ಇವೆಲ್ಲವೂ ಕೂಡ ಮಾಡ್ತಾ ಹೋಗ್ತವೆ. ಇವೆಲ್ಲ ಆದ ಮೇಲೆ ಇದುವರೆಗೆ ಹೇಳುತ್ತೆಲ್ಲ ಈ ಸ್ಥೂಲವಾಗಿರ್ತಕ್ಕಂಥದ್ದು, ಇವುಗಳನ್ನು ತಿಳ್ಕೊಳ್ಳೋದು ಸುಲಭ. ಇನ್ನು ಮುಂದೆ ಹೇಳ್ತೀವಲ್ಲ ಇವೆಲ್ಲ ಸೂಕ್ಷ್ಮ. ಈಗ ನಮಗೆ ಗೊತ್ತು, ಗಂಧ, ಭೂಮಿಯ ತತ್ವ ಗಂಧ, ನೀರಿನ ತತ್ವ ರಸ, ವಾಯು ತತ್ವ ಸ್ಪರ್ಶ, ಹೀಗೆ ಪಂಚಭೂತಗಳ ಬಗ್ಗೆ ತಿಳ್ಕೊಂಡಾಯ್ತು. ಪಂಚ ಜ್ಞಾನೇಂದ್ರಿಯಗಳು ಮಾಡ್ತಕ್ಕಂಥದ್ದು, ಕಣ್ಣು ಹೊರಗದನ್ನು ನೋಡುತ್ತೆ, ಕಿವಿ ಹೊರಗಡೆದನ್ನು ಕೇಳುತ್ತೆ, ಮೂಗು ಹೊರಗಡೆ ವಾಸನೆಯನ್ನು ಕಂಡುಹಿಡಿಯುತ್ತೆ, ನಾಲ್ಗೆ ಯಾವ ರುಚಿ ಅಂತ ಹೇಳುತ್ತೆ, ಗೊತ್ತಾಗುತ್ತೆ. ಹಾಗೆ ಸ್ಪರ್ಶೇಂದ್ರಿಯ ವಾಯು, ನಾವು ಮುಟ್ಟಿದ್ರೆ ಗಟ್ಟಿಯಾಗಿದೆ, ಇದು ಮೆತ್ತಗಿದೆ, ಇದು ತಣ್ಣಗಿದೆ, ಇದು ಬಿಸಿ ಇದೆ ಅಂತ ಗೊತ್ತಾಗುತ್ತೆ. ಇದು ಪಂಚ ಜ್ಞಾನೇಂದ್ರಿಯಗಳು, ಜ್ಞಾನ ಕೊಡ್ತಕ್ಕಂಥದ್ದು. ಈಗ ಪಂಚ ಕರ್ಮೇಂದ್ರಿಯಗಳು, ನಮ್ಮ ಮಾತು, ಕೈಗಳು, ಕಾಲುಗಳು, ಹಾಗೆ ಆಸನ ಅಂದ್ರೆ ಮಲ ವಿಸರ್ಜನೆಯ ಸ್ಥಳ, ಜನನೇಂದ್ರಿಯ, ನಮ್ಮ ಹುಟ್ಟಿಗೆ ಕಾರಣ ಆಗ್ತಕ್ಕಂಥ ಮೂತ್ರ ವಿಸರ್ಜನೆಯ ಜಾಗ ಜನನೇಂದ್ರಿಯ. ಇವು 5 ಪಂಚ ಕರ್ಮೇಂದ್ರಿಯಗಳು. ಇವು ಕೆಲಸ ಮಾಡ್ತವೆ, ಇವಿಷ್ಟು ಕೂಡ ಕೆಲಸ ಮಾಡ್ತವೆ. ಇದು ಜ್ಞಾನಕ್ಕೆ ಅರಿವು ಕೊಡ್ತವೆ ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಕರ್ಮೇಂದ್ರಿಯಗಳು ಕೆಲಸ ಮಾಡ್ತವೆ. ಇದಾದ ಮೇಲೆ ಇಲ್ಲಿ ಎಲ್ಲ ಹೇಳಿದ್ದೆಲ್ಲ ಈ ಸೂಕ್ಷ್ಮವಾಗಿ ನಮ್ಗೆ ಗೊತ್ತಾಗ್ತದೆ. ಇದು ಏನೇನ್ ಕೆಲಸಗಳನ್ನು ಮಾಡ್ತಾವೆ, ಯಾವ್ಯಾವ ಲಿಂಗ ಅಂದ್ರೆ ಯಾವ್ಯಾವ ನಮ್ಮ ಇರ್ತಕ್ಕಂಥ ಈ ಪಂಚಭೂತಗಳು ಇವೆಲ್ಲ ಏನೇನ್ ಕೆಲಸ ಮಾಡ್ತವೆ ಅನ್ನುವಂಥದ್ದು ಕಣ್ಣು ಕಾಣ್ತದೆ. ಇನ್ಮೇಲೆ ಹೇಳುವಂಥದ್ದೆಲ್ಲ ಸೂಕ್ಷ್ಮವಾಗಿ ಗ್ರಹಿಸ್ತಕ್ಕಂಥದ್ದು. ಇದು ಯಾವ ರೀತಿ ಗ್ರಹಿಸ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಏಕಾಗ್ರತೆ ಇದ್ರೆ ಅರ್ಥವಾಗುತ್ತೆ. ಇದನ್ನು ಗ್ರಹಿಸೋದು ಸ್ವಲ್ಪ ಕಷ್ಟ. ಒಂದು ದೃಷ್ಟಿಯಿಂದ ಮನಸ್ಸು ಒಂದು ಅಖಂಡವಾದದ್ದು, ಅದು ಬೇರೆ ಬೇರೆ ವೃತ್ತಿಗಳಲ್ಲಿ ನಿರತವಾಗಿರುವಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೇವೆ. ಉದಾಹರಣೆಗೆ, ಮನಸ್ಸು ಒಂದು ವಸ್ತುವನ್ನು ಕುರಿತು ಮನನ ಮಾಡುವುದು, ಚಿಂತಿಸುವುದು, ಅನಂತರವೇ ಅದಕ್ಕೆ ನಿರ್ಧಾರಕ್ಕೆ ಬರಬೇಕಾದ್ರೆ ಮನಸ್ಸು ಮಾಡ್ತಕ್ಕಂಥ ಕೆಲಸ. ಅದು ಸುಮ್ಮನೆ ಮನಸ್ಸು ಏನೇನೋ ಹೋಗೋದಿಲ್ಲ. ಮೊದಲು ಮನನ, ಯಾವುದೇ ವಿಚಾರವನ್ನ ಕೇಳಿಸ್ಕೊಳ್ತಕ್ಕಂಥದ್ದು, ಆ ನಂತರ ಚಿಂತಿಸ್ತಕ್ಕಂಥದ್ದು. ಮನಸ್ಸಿನಲ್ಲೇ ನಾವು ತಾನೇ ಚಿಂತನೆ ಮಾಡುವಂತಹದ್ದು. ಅದಕ್ಕೆ ನೀನು ಚಿಂತೆ ಮಾಡಬೇಡ ಅಂತಾರೆ. ಯಾಕೆಂದ್ರೆ ಮನಸ್ಸಿನ ಮುಖಾಂತರ ನಾವು ಯಾವುದನ್ನೇ ಚಿಂತನೆ ಮಾಡ್ಬೇಕಾದ್ರೆ, ಮನನ ಮಾಡ್ಬೇಕಾದ್ರೆ ಅನಂತರವೇ ಅದನ್ನ ನಿರ್ಧಾರಕ್ಕೆ ಬರೋದು. ನಿರ್ಧಾರಕ್ಕೆ ಬಂದ ಮೇಲೇನೆ ಕರ್ಮೇಂದ್ರಿಯಗಳ ಕೆಲಸ ಮನಸ್ಸು. ಹಾಗೆ ಇದು ಒಂದು ತೀರ್ಮಾನ ಮಾಡುತ್ತೆ. ಅನಂತರ ಚಿತ್ತ ಆ ತೀರ್ಮಾನ ಆದದ್ದನ್ನ ಚಿತ್ತ ಕೇಳುತ್ತೆ ಒಳಗಡೆ. ಆ ಚಿತ್ತ ಅನ್ನೋ ಒಂದು ಒಳಗಡೆ ಅಂಗ ಇದೆ. ಅದು ಸ್ಮೃತಿ, ನೆನೆಸ್ಕೊಂಡು ಚಿತ್ತ ಕೇಳುತ್ತೆ. ಇದು ನಮ್ಮ ನೆನಪಿಗೆ ಸಂಬಂಧಪಟ್ಟಂತಹದ್ದು. ಯಾವುದು? ಚಿತ್ತ ಮತ್ತೆ ಸ್ಮೃತಿ. ಸ್ಮೃತಿ ಅಂದ್ರೆ ನೋಡೋದನ್ನ ಕೇಳದ್ದನ್ನ ನೆನ್ಸ್ಕೊಳ್ತಕ್ಕಂಥದ್ದು. ಇದಾದ ಮೇಲೆ ಇವುಗಳಿಗೆ ಇರೋದೇ ಅಹಂಕಾರ. ಈ ಅಹಂಕಾರ ನಮ್ಮೆಲ್ಲದರ ಒಳಗಡೆ ಇದೆ. ಅದೇ ನಾನು. ಈ ನಾನು ಅನ್ನುವಂತಹದ್ದು ಒಳಗಡೆ ಅದು ಒಂದು ಗೂಟ. ಎಲ್ಲ ವಿಚಾರಗಳು ನನ್ನಿಂದಾನೇ, ನಾನೇ ಹೇಳಿದಾಗೆ, ನಾನೇ ಮಾಡಿದ್ದು, ನಾನೇ ಆಗ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರಲ್ಲೂ ಕೂಡ ನಾನಿದೆ, ನಾನು 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 ನಾನು. ಇದಕ್ಕೆ ಮನಸ್ಸು, ಬುದ್ಧಿ, ಇದ್ರ ಬಗ್ಗೆ, ಈ ಗೂಟ ಅಹಂಕಾರ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ನೆನಪಾಗತ್ತೆ. ಯಾವುದು? ಈ ಬಾಳೆಹಣ್ಣ ತಿನ್ಲಿಕ್ಕೆ ಕನಕದಾಸರಿಗೆ
ಈ ಬಾಳೆಹಣ್ಣನ್ನ ಯಾರೂ ಇಲ್ಲದ ಜಾಗದಲ್ಲಿ ತಿನ್ಕೊಂಡು ಬಾ ಅಂತ ಕೊಟ್ಟಾಗ ಅದೇನ್ ಮಾಡಿದ, ಅದು ಯಾರು ಅಂದ್ರೆ ಸರಿ ನಾನು ಹೋದರೆ ಓದೇನು, ನಾನು ಅಂದ್ರೆ ಈ ಗೂಟವನ್ನ ಕಟ್ಟಾಕೊಂಡಿರೋದನ್ನ ಬಿಚ್ಕೊಂಡ್ರೆ ಭಗವಂತನ ಹತ್ರಕ್ಕೆ ಹೋಗ್ಬೋದು. ಯಾರು ಹೋಗ್ತೀರಿ ಅಂದದಕ್ಕೆ ಅವ್ರು ಹೇಳ್ತಾರೆ ನಾನು ಹೋದರೆ ಹೋಗಬಹುದು. ಅಂದ್ರೆ ಈ ಗೂಟವನ್ನು ಯಾರು ಬಿಚ್ಕೊಳ್ತಾರೋ ಅವ್ರು ಮಾತ್ರ ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ಏನಾಗಿದ್ದೀವಿ, ಈ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವನ್ನು ಸೇರಿಸ್ಕೊಂಡು ನಮ್ಮ ಮನಸ್ಸನ್ನ ಗಟ್ಟಿಯಾಗಿ ನಾನು ಅನ್ನುವಂಥ ಗೂಟಕ್ಕೆ ಬಿಗಿದು ಬಿಟ್ಟಿದ್ದೀವಿ, ಕಟ್ಟುಬಿಟ್ಟಿದ್ದೀವಿ. ಅದು ನಾನು ಅನ್ನೋದು ಬಿಟ್ಟು ಹೋಗೋದಿಲ್ಲ. ಏನೇ ಒಂದು ಮಾಡಿದ್ರು ಕೂಡ ಅದು ನಾನು ನಾನು ಅನ್ನತ್ತೆ. ಇದಕ್ಕೆ ಮನಸ್ಸು, ಬುದ್ಧಿ, ಚಿತ್ತ ಎಂಬುದನ್ನೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟಿದೆ ಈ ಗೂಟಕ್ಕೆ. ಮನಸ್ಸು, ಬುದ್ಧಿ, ಚಿತ್ತ ಇವೆಲ್ಲ ಈ ಗೂಟಕ್ಕೆ ತಗಲಾಕೊಂಡ್ಬಿಟ್ಟಿದೆ. ನೀವು ಮನೆಯ ಕೀನ ಎಲ್ಲಿಂದಾರ ಬಂದು ಒಂದು ಜಾಗದಲ್ಲಿ ತಗಲಾಕ್ತೀವಲ್ಲ, ಹಾಗೆ ಇವೆಲ್ಲ ಬಂದು ಆ ಗೂಟಕ್ಕೆ ತಗಲಾಕೊಂಡ್ಬಿಟ್ಟಿದ್ದೀವಿ. ಈ ಅನಂತರ ಈ ತೇಜಸ್ಸು ಅಂದ್ರೆ ಈ ಶಾಖ ಇದೆಯಲ್ಲ, ಇದು ಸೂಕ್ಷ್ಮವಾಗಿ ಮಾಡ್ತಕ್ಕಂಥದ್ದು ಏನೇನು ಮಾಡುತ್ತೆ ಅನ್ನೋದು ನೋಡೋಣ. ಅದು ಯಾವಾಗ ಮನಸ್ಸಿನ ಮೇಲೆ ಬೀಳುವುದೋ ಆಗಲೇ ವಸ್ತುವಿನ ರೂಪವೆಲ್ಲ ನಮಗೆ ಕಾಣಿಸುತ್ತೆ. ಈ ತೇಜಸ್ಸಿನಿಂದ ಹೇಗೆ ಸೂರ್ಯನ ಕಾಂತಿ ವಸ್ತುವಿನ ಮೇಲೆ ಬಿದ್ದರೆ ಅದರ ಆಕಾರ ಕಾಣಿಸುತ್ತೆ. ಸೂರ್ಯನ ಕಿರಣಗಳು ಒಂದು ವಸ್ತುವಿನ ಮೇಲೆ ಬಿದ್ದರೆ, ಈಗ ನಾವು ಲೈಟ್ ಹಾಕಿದಾಗ ಆ ಲೈಟಿನ ಕಿರಣಗಳು ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಬಿದ್ದಾಗ ನಮಗೆ ಗೋಚರವಾಗುತ್ತೆ. ಅದನ್ನು ಮಾಡ್ತಕ್ಕಂಥದ್ದು ಯಾವುದೋ ಶಾಖ. ಇದು ಕೂಡ ಶಾಖನೇ. ಸೂರ್ಯನು ಕೂಡ ಶಾಖದ ಕಿರಣ, ಲೈಟ್ನಿಂದ ಬರ್ತಕ್ಕಂಥದ್ದು ಶಾಖದ ಕಿರಣ, ನಮ್ಮ ಒಳಗಡೆಯಿಂದ ಬರ್ತಕ್ಕಂಥ ತೇಜಸ್ಸು ಕೂಡ ಅದು ಕೂಡ ಶಾಖದ ಕಾರಣ. ನಾವು ಯಾವುದನ್ನ ನೋಡ್ತೀವಿ ಅಂತ ಹೇಳಿದಾಗ ಆ ವಸ್ತುವಿನ ಮೇಲೆ ನಮಗೆ ವಸ್ತು ಗೋಚರವಾಗುತ್ತೆ. ಇದಾದ ಮೇಲೆ ಪ್ರಾಣ. ಈ ಪ್ರಾಣದ ಸಹಾಯದಿಂದಲೇ ದೇಹದ ಕ್ರಿಯೆಗಳೆಲ್ಲ ನಡೆಯುತ್ತೆ. ಯಾವುದೋ ಈ ಪ್ರಾಣ ಇರೋದ್ರಿಂದ ಈ ದೇಹದ ಕ್ರಿಯೆಗಳೆಲ್ಲ ನಡೀತಾ ಇದೆ. ಈ ಪ್ರಾಣ ಏನಾದ್ರೂ ಬಿಟ್ಟು ಹೊರಟೋದ್ರೆ ಇವ್ ಯಾವ ಕೆಲಸ ಮಾಡೋದಿಲ್ಲ. ಜ್ಞಾನೇಂದ್ರಿಯಗಳು ಇಲ್ಲ, ಪ್ರಾಣೇಂದ್ರಿಯಗಳೂ ಇಲ್ಲ, ಪಂಚಪ್ರಾಣಗಳೂ ಕೂಡ ಇಲ್ಲ, ಪಂಚಭೂತಗಳಿಂದ ಬಂದಿರತಕ್ಕಂಥ ಈ ಶರೀರನೂ ಕೂಡ ಏನೂ ಮಾಡೋದಿಲ್ಲ. ಇದಕ್ಕೆಲ್ಲ ಮೂಲ ಪ್ರಾಣದ ಸಹಾಯದಿಂದ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ದೇಹದ ಕ್ರಿಯೆಗಳೆಲ್ಲ ನಡೆಯುತ್ತಾ ಇರೋದೇ ಈ ಪ್ರಾಣದ ಸಹಾಯದಿಂದ. ಇವುಗಳೆಲ್ಲ ಆತ್ಮನಲ್ಲಿ ಶರಣಾಗಿವೆ. ಈ ಆತ್ಮನಲ್ಲಿರ್ತಕ್ಕಂಥ ಈ ಪ್ರಾಣ ಉಸಿರಾಟದಿಂದ ಇವೆಲ್ಲ ಅವನು ಹೇಳ್ದ ಆಗಿವೆ. ಆದ್ರೆ ಆತ್ಮ ಇವುಗಳಿಗೆಲ್ಲ ರಕ್ಷೆಯನ್ನು ಕೊಟ್ಟಿದೆ. ಈ ಆತ್ಮ ಈ ಪ್ರಾಣ ಕ್ರಿಯೆಗಳು ಇವೆಲ್ಲದಕ್ಕೂ ಕೂಡ ಒಂದು ರಕ್ಷೆ ಅಂದ್ರೆ ಗೊತ್ತಲ್ಲ, ರಕ್ಷಣೆ ಎಲ್ಲವೂ ಆತ್ಮನಲ್ಲಿ ನೆಲೆಸಿದೆ. ಅದಾದ ಮೇಲೆ ಇಲ್ಲಿ ವಿವರವಾಗಿ ಯಾವುದು ಅವನಲ್ಲಿದೆ ಎಂಬುದನ್ನ ಮುಂದೆ ನೋಡೋಣ. ಯಾರು ಜಾಗೃತಾವಸ್ಥೆಯಲ್ಲಿದ್ದಾನೋ, ಕನಸನ್ನು ಸೃಷ್ಟಿಸಿಕೊಂಡು ಅನುಭವಿಸ್ತಾನೋ, ಇದುವರೆಗೆ ನಾವು ಎಲ್ಲಿಂದ ಬಂದ್ವಿ? ಜಾಗೃತ್ ಎಚ್ಚರ, ಕನಸು, ಸುಸುಪ್ತಿ. ಇವು ಮೂರನ್ನು ಮಾಡಬೇಕಾದ್ರೆ ಇಷ್ಟೊಂದೆಲ್ಲ ಇವೆ. ಇವು ಏನೇನು ಮಾಡ್ತಾವೆ, ಹೇಗೆ ಮಾಡ್ತಾವೆ ಅನ್ನೋದಕ್ಕೆ ಈಗ ನಾವು ಈ ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ ಇಷ್ಟೆಲ್ಲವನ್ನು ಸೇರಿ ಅದನ್ನ ನಾವು ಚೈತನ್ಯ, ಜೀವಾತ್ಮ, ಈ ಆತ್ಮನ ಒಳಗಡೆ ನಡೀತಕ್ಕಂಥ ಕ್ರಿಯೆಗಳು ಇವೆಲ್ಲ ನಡೀತಕ್ಕಂಥದ್ದು ಪ್ರಾಣದ ಸಹಾಯದಿಂದ. ಇವೆಲ್ಲವೂ ಆತ್ಮನನ್ನ ಅವಲಂಬಿಸ್ಕೊಂಡಿವೆ. ಈ ಪ್ರಾಣ ಇರೋದು ಕೂಡ ಆತ್ಮ ಇರೋದ್ರಿಂದ ಆತ್ಮನನ್ನ ಅವಲಂಬಿಸ್ಕೊಂಡಿದೆ ಅಂತ ತಿಳ್ಕೊಂಡಾಯ್ತು. ಈಗ ಮುಂದಿನ ವಿಚಾರ ಗಮನಿಸೋಣ. ಯಾರು ಜಾಗೃತಾವಸ್ಥೆಯಲ್ಲಿದ್ದಾನೋ, ಜಾಗೃತ ಅಂದ್ರೆ ಎಚ್ಚರವಾಗಿದ್ದಾನೋ,
ಕನಸನ್ನು ಸೃಷ್ಟಿ ಮಾಡಿಕೊಂಡು ಅನುಭವಿಸ್ತಾ ಇದ್ದಾನೋ, ಎಲ್ಲವನ್ನೂ ಬಿಟ್ಟು ಸುಸುಪ್ತಿ ಅನ್ನುವಂಥ ಗುಹೆ ಒಳಗಡೆ ಇದ್ದಾನೋ, ಅವನು ಏನನ್ನು ನೋಡೋದಿಲ್ಲ. ಈ ಸುಸುಪ್ತಿ ಜಾಗೃತಾವಸ್ಥೆಯಲ್ಲಿದ್ದಾನೆ, ಕನಸಿನನ್ನು ಸೃಷ್ಟಿಸಿಕೊಂಡು ಅನುಭವಿಸ್ತಾ ಇದ್ದಾನೆ, ಎಲ್ಲವನ್ನು ಬಿಟ್ಟು ಸುಸುಪ್ತಿ ಎಂಬ ಗುಹೆ ಒಳಗಡೆ ಅವನಿದ್ದಾನೆ, ಏನನ್ನು ನೋಡೋದಿಲ್ಲ, ಎಲ್ಲವನ್ನು ನೋಡೋದಿಲ್ಲ. ಸುಸುಪ್ತಿನಲ್ಲಿ ಯಾವುದನ್ನು ಕೇಳುವುದಿಲ್ಲವೋ, ಆಲೋಚಿಸುವುದಿಲ್ಲವೋ. ಈಗ ನಾವು ಸುಸುಪ್ತಿಗೆ ಹೋದ್ರೆ ಯಾರೇನೇ ಮಾಡಿದ್ರು ಕೇಳಿಸೋದಿಲ್ಲ, ಯಾರೇನೇ ಮಾಡಿದ್ರು ಕೂಡ ನಾವು ಯಾವುದನ್ನು ಆಲೋಚನೆ ಮಾಡಕ್ ಹೋಗೋದಿಲ್ಲ, ಯಾವುದನ್ನು ನಾವು ನೋಡೋದಿಲ್ಲ, ನೋಡೋದು ಇಲ್ಲ, ಕೇಳೋದು ಇಲ್ಲ, ಆಲೋಚನೆನೂ ಮಾಡೋದಿಲ್ಲ. ಯಾವಾಗ? ಸುಸುಪ್ತಿನಲ್ಲಿ ಎಲ್ಲಾ ಬಗೆಯ ದೃಶ್ಯ ಪ್ರಪಂಚದಲ್ಲಿ ಬೇರೆ ಬೇರೆಯಾಗಿರುವನೋ ಅವನು ಯಾರು ಅನ್ನುವಂಥದ್ದನ್ನ ಮೂರು ಅವಸ್ಥೆಗೂ ಕೂಡ ಹೋಗ್ತಕ್ಕಂಥದ್ದೇನು ಅನ್ನುವಂಥದ್ದನ್ನ ನೋಡೋಣ. ಅವನಿಗೆ 3 ಅವಸ್ಥೆ. ಈಗ ನಾವು ಹೇಳಿದಾಗೆ 3 ಅವಸ್ಥೆ, ಒಂದಾದ ಮೇಲೆ ಮತ್ತೊಂದಕ್ಕೆ ಹೋಗುತ್ತಾ ಇದ್ದಾನೆ. ಅವನ ಒಂದು ಅವಸ್ಥೆ ಎಷ್ಟು ಸತ್ಯವೋ ಅಷ್ಟು ಸತ್ಯ. ಅವನು ಎಚ್ಚರವಾಗಿದ್ದಾಗ ನಾನು ಎಚ್ಚರವಾಗಿ ಕಣ್ಣೆದುರುಗಡೆ ನೋಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಇದೆಲ್ಲ ಎಚ್ಚರ. ಕನಸಿಗೆ ಹೋದಾಗ ಕನಸಿನಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದಾನೆ, ಅದು ಸತ್ಯ. ಅವನು ಸುಸುಪ್ತಿಗೆ ಹೋದಾಗ ಇವಾಗ ಅವನು ಯಾವ ಆಲೋಚನೆಯನ್ನು ಮಾಡೋದಿಲ್ಲ, ಏನನ್ನು ನೋಡೋದಿಲ್ಲ, ಏನೂ ಇಲ್ಲ. ಅದು ನಾವು ಕನಸಿನಲ್ಲೂ ಜಗಳ ಆಡ್ತೀವಿ, ಕೂಗಾಡ್ತೀವಿ, ಕಿರ್ಚಾಡ್ತೀವಿ, ಇದು ನಿಮ್ಗೆ ಗೊತ್ತಿರ್ಬೋದು. ನಾವು ಅನೇಕ ವೇಳೆ ಒಂದು ಸುಳ್ಳು ಮತ್ತೊಂದನ್ನು ಸತ್ಯ ಎಂದು ಹೇಳುವಾಗ ಅವಸ್ಥೆಯನ್ನು ಒಂದು ಕಾಲದ ಮೇಲೆ ಇರುವ ಅಭಿಮಾನದಿಂದ ಹೇಳ್ತೇವೆ. ಕೆಲವರು ಸತ್ಯವಾಗಿ ಕಂಡದ್ದನ್ನೇ ಸತ್ಯ ಅಂತ ಹೇಳಲಿಕ್ಕೆ ಕನಸಿನಲ್ಲಿ ಕಂಡದ್ದನ್ನೇ ಸತ್ಯ ಅಂತ ಹೇಳ್ತಾನೆ. ಇದು ಸರಿಯಲ್ಲ. ಪ್ರತಿಯೊಂದನ್ನು ಅನುಭವಿಸುವವನ ದೃಷ್ಟಿಯಿಂದ ನೋಡಬೇಕು. ಅನುಭವಿಸೋನು ಒಬ್ಬನೇ. ಜಾಗೃತನಲ್ಲಿದ್ದಾಗ ಜಾಗೃತ, ಸ್ವಪ್ನದಲ್ಲಿದ್ದಾಗ ಸ್ವಪ್ನ, ಸುಸುಪ್ತಿನಲ್ಲಿದ್ದಾಗ ಸುಸುಪ್ತಿ. 3 ಅವಸ್ಥೆ. ಯಾವುದಕ್ಕೆ? ಇದು ಒಂದಕ್ಕೇನೆ. ಅವನ ಆಯಾದನ್ನ ದೃಷ್ಟಿಯಲ್ಲಿದ್ದಾಗ ನೋಡ್ಬೇಕಾಗಿದೆ. ಇದು ಸರಿಯಲ್ಲ. ಪ್ರತಿಯೊಂದನ್ನು ಅನುಭವಿಸುವವನ ದೃಷ್ಟಿಯಿಂದ ನೋಡ್ಬೇಕು. ಅವಾಗ ಮಾತ್ರ ಅವು ಗೊತ್ತಾಗುತ್ತೆ. ಜಾಗೃತ, ಎಚ್ಚರ, ಜಾಗೃತ, ಸ್ವಪ್ನ. ಈ ಜಾಗೃತಾವಸ್ಥೆ ಎಷ್ಟು ನಿಜವೋ, ಈ ಜಾಗೃತಾವಸ್ಥೆಯಲ್ಲಿ ಎಷ್ಟು ನಿಜ ಅಂತ ಅಂತೀವೋ, ಕನಸು ಕಾಣುತ್ತಿರುವವನಿಗೆ ಕನಸು ಕೂಡ ಅದು ನಿಜ, ಅಷ್ಟೇ ಸತ್ಯ. ಹಂಗೆ ನಂಬಿರ್ತಾನೆ ಅವನು ಕನಸು ಕೂಡ. ಅದೇನು ಜಾಗೃತಾವಸ್ಥೆಗಿಂತ ಕಡಿಮೆ ನಿಜ ಅಲ್ಲ. ನಾವು ಎಚ್ಚರದಲ್ಲಿ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಕನಸಿನಲ್ಲಿ ಗುದ್ದಾಡ್ತೀವಿ, ಜಗಳ ಆಡ್ತೀವಿ, ಮಾತಾಡ್ತೀವಿ, ನಾವು ಏನೇನೇನೋ ಅನುಭವಿಸ್ತೀವಿ. ಸುಖ, ಸಂತೋಷ ಎಲ್ಲನೂ ಕನಸಲ್ಲಿ ಅನುಭವಿಸ್ತೀವಿ. ಜಾಗೃತಾವಸ್ಥೆಯಲ್ಲಿ ಅದನ್ನು ಅನುಭವಿಸುತ್ತಿರುವವನು ಅಷ್ಟೇ ತೀವ್ರವಾಗಿ ಅನುಭವಿಸ್ತಾನೆ. ಜಾಗೃತ್ ಮನಸ್ಸು ಕನಸಿನಷ್ಟೇ ನಿಜ, ಸುಪ್ತಿಯ ಅವಸ್ಥೆ. ಇಲ್ಲಿ ನಾವು ಯಾವ ವೇಷವನ್ನು ಹಾಕಿಕೊಳ್ಳದೆ, ಇವು 3 ವೇಷವನ್ನು ಹಾಕಿಕೊಳ್ಳದೆ ನಮ್ಮ ಪಾಡಿಗೆ ನಾವು ಇರುತ್ತೇವೆಯೋ, ವೇಷ ಕಳಚಿಕೊಂಡರೆ ಜಾಗೃತಾವಸ್ಥೆಗೂ ಕನಸಿನ ಅವಸ್ಥೆಗೂ ಅಭಿನಯಿಸಲು ಬರಬೇಕು. ಯಾವಾಗ ವೇಷಗಳನ್ನು ತೆಗೆದು ಹಾಕ್ತೇವೆಯೋ ಅವನಿಗೆ ಇನ್ಮೇಲೆ ಜಾಗೃತ್ ಮತ್ತು ಕನಸು ಅವಿರೋದಿಲ್ಲ. ಇದೊಂದು ಸೂಕ್ಷ್ಮವಾದ ವಿಚಾರ, ನಿಮ್ಗೆ ಅಷ್ಟು ಗಹನವಾಗಿ ಅರ್ಥ ಆಗೋದಿಲ್ಲ. ಇದನ್ನ ಸ್ಪಷ್ಟಪಡಿಸೋದಕ್ಕೆ ಇನ್ನು ಕೆಲವಾರು ಉದಾಹರಣೆಗಳನ್ನು ಕೊಡ್ತೀನಿ. ನಿಮ್ ಕೆಲವರಿಗೆಲ್ಲ ಅರ್ಥವಾಗಿದೆ. ಎಚ್ಚರ, ಕನಸು, ಸುಸುಪ್ತಿ. ಈಗ ಜೀವಾತ್ಮ ಈ ಜಾಗೃತ್ ಕನಸಿನಲ್ಲಿ ಹೇಗಿರ್ತಾನೆ ಎಂಬುದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಇದನ್ನ ನಾಳೆ ನೋಡೋಣ ಅಂತಿದ್ದೆ. ಇದು ಸ್ವಲ್ಪ ವಿಚಾರನ ಇವತ್ತೇ ಮಾಡ್ಬಿಟ್ಟು ನೋಡೋಣ, ಇನ್ನೊಂದು 2, 3, 5 ನಿಮಿಷದಲ್ಲಿ. ಜೀವಾತ್ಮ ಈ ಶರೀರದ ಒಳಗಡೆ ಇರ್ತಕ್ಕಂಥ ಜೀವಾತ್ಮದಲ್ಲಿ ಜಾಗೃತ್, ಎಚ್ಚರ ಈಗ ನಾವು ನೋಡ್ತಕ್ಕಂಥದ್ದು, ನಿದ್ರೆನಲ್ಲಿ ಕನಸು. ಹಾಗೆ ಸ್ವಲ್ಪ ವಿವರವಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಇವನೇ ನೋಡುವವನು ನೋಟದಿಂದ ವಸ್ತುವಿನ ರೂಪ, ಬಣ್ಣ, ಆಕಾರ ಇವುಗಳೆಲ್ಲವನ್ನು ಗ್ರಹಿಸ್ತಾನೆ. ಹಾಗೆ ಗ್ರಹಿಸುವಾಗ ಕೆಲವು ಮನಸೋಲುವನು, ಕೆಲವು ವಿಚಾರಕ್ಕೆ ಮನಸೋಲ್ತಾನೆ. ಯಾವಾಗ ಮನಸೋಲುತ್ತಾನೆಯೋ ಆಗ ಅದಕ್ಕೆ ದಾಸನಾಗ್ತಾನೆ. ಮತ್ತೆ ಕೆಲವು ವೇಳೆ ಅದನ್ನು ಕಂಡ್ರೆ ಆಗದು, ಒಂದನ್ನು ಕಂಡ್ರೆ ಪ್ರೀತಿ ಪಡ್ತಾನೆ,
ಮನಸೋಲುತ್ತೆ, ಇನ್ನೊಂದು ಕಂಡ್ರೆ ಅದು ವೈರಿ ಆಗೋದಿಲ್ಲ, ಅದನ್ನ ದ್ವೇಷಿಸ್ತಾನೆ. ಅದರ ಮೇಲೆ ದ್ವೇಷ ಭಾವ ಅಂತ ಆಳ್ತಾನೆ, ಒಂದನ್ನ ಪ್ರೀತಿಸ್ತಾನೆ, ಒಂದನ್ನ ದ್ವೇಷಿಸ್ತಾನೆ. ಎಲ್ಲಿ ಅವನಿಗೆ ಆಸಕ್ತಿ ಇಲ್ಲವೋ, ದ್ವೇಷವೂ ಇಲ್ಲವೋ, ಉದಾಸೀನಾಗಿ ಅವುಗಳನ್ನ ನೋಡ್ತಾನೆ. ವಸ್ತು ಹೇಗೆ ಇದೆಯೋ ಹಾಗೆ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಯಾವುದ್ರ ಮೇಲೂ ಕೂಡ ದ್ವೇಷ ಇಲ್ಲ, ಅವನಿಗೆ ಆಸಕ್ತಿನೂ ಇಲ್ಲ. ಉದಾಸೀನವಾಗಿ ನೋಡಿದಾಗ ಯಥಾಸ್ಥಿತಿ ಕಾಣಿಸುತ್ತೆ. ನಮಗೆ ರಾಗ ದ್ವೇಷಗಳಿದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ, ಒಂದು ವಿಚಾರವನ್ನ ಬೇರೆ ಬೇರೆ ಆಲೋಚನೆ ಮಾಡುತ್ತೆ. ಈ ರಾಗ ದ್ವೇಷವಿಲ್ಲದ್ದು ಯಾವುದು ಅಂದ್ರೆ ಆ ತ್ರಿಗುಣಾತೀತ ಪರಮಾತ್ಮ. ನಾವು ತ್ರಿಗುಣಾತೀತನ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಸುಸುಪ್ತಿ ಅವಸ್ಥೆಗೆ ಹೋಗ್ಬೇಕು. ಸುಸುಪ್ತಿ ಅವಸ್ಥೆನಲ್ಲಿ ಯಾವುದೂ ಇರೋದಿಲ್ಲ. ಅದಿಲ್ಲ ಅಂದ್ರೆ ಒಂದು ನಮಗೆ ಪ್ರೀತಿ ಬೇಕು ಅನ್ನತ್ತೆ, ಒಂದು ಬೇಡ ಅನ್ನತ್ತೆ, ದ್ವೇಷ ಇವೆಲ್ಲವೂ ಕೂಡ ಹೋಗುತ್ತೆ. ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಈ ಭಾವ ಬಹಳ ಅಪರೂಪ. ಯಾವುದೋ ಈ ಸ್ಥಿತಿ ಬರಬೇಕಂದ್ರೆ ಭಾರಿ ಯಥಾಸ್ಥಿತಿಗೆ ಇರ್ಬೇಕು ಅಂದ್ರೆ ಭಾರಿ ಕಷ್ಟ. ಒಬ್ಬನಿಗೆ ಬರಬೇಕಾದ್ರೆ ಇದೇ ನಿಜವಾದ ಜ್ಞಾನಿಯ ಲಕ್ಷಣ. ಯಥಾಸ್ಥಿತಿ ಹೇಗಿದೆಯೋ ಹಾಗೆ ತಗೊಂಡು ಉಪಯೋಗಿಸ್ತಕ್ಕಂಥದ್ದಿದೆಯಲ್ಲ, ಅದು ಜ್ಞಾನಿ. ಅವನು ವಸ್ತುವನ್ನು ಅನಾಸಕ್ತನಾಗಿ ನೋಡ್ತಾನೆ. ಅವನಿಗೆ ಆಸಕ್ತಿನೂ ಇಲ್ಲ, ದ್ವೇಷನೂ ಇಲ್ಲ. ಅವನಿಗೆ ಯಾವುದರ ಮೇಲೆಯೂ ಅಪೇಕ್ಷೆಯೂ ಕೂಡ ಇಲ್ಲ, ದ್ವೇಷವೂ ಕೂಡ ಇಲ್ಲ. ಆ ಸ್ಥಿತಿಗೆ ಬರೋದಿದೆಯಲ್ಲ, ಅದನ್ನೇ ನಮ್ಮೆಲ್ಲರ ಈ ಸ್ಥಿತಿ ಎಲ್ಲನ್ನು ತಿಳ್ಕೊಂಡು ಈ ಜೀವಾತ್ಮ ಜಾಗ್ರತ್ ಮತ್ತು ಕನಸಿನಲ್ಲಿ ಹೇಗಿರ್ತಾನೆಯೋ ಅದನ್ನ ನಾವು ಈಗ ತಿಳ್ಕೊಂಡಾಯ್ತು. ಇದನ್ನು ಮುಟ್ಟುವವನು ಜೀವಾತ್ಮ. ಮುಟ್ಟಿದಾಗಲೇ ಒಂದು ವಸ್ತುವಿನ ಮೇಲೆ ನಿಕಟ ಸಂಬಂಧ ಬೆಳೆಯೋದು. ನೋಡಿ, ಇವೆಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಒಂದಕ್ಕೊಂದು ಸಂಬಂಧಪಟ್ಟು ಕೆಲಸ ಮಾಡ್ತಾವೆ ನಮ್ಮ ಒಳಗಡೆ ಇರ್ತಕ್ಕಂಥವು. ಇವೆಲ್ಲವನ್ನು ಎಳೆ ಎಳೆಯಾಗಿ ತಿಳಿದು ಬಿಡಿಸ್ಕೊಂಡಂತವನೇ ನಿಜವಾದ ಜ್ಞಾನಿ. ಈ ನಿಜವಾದ ಜ್ಞಾನ ಯಾರೋ ಇವೆಲ್ಲವನ್ನು ಅನುಭವಿಸ್ತಕ್ಕಂಥ ಈ ಅನುಭವದ ಮೇಲೆ ಬರೆದಿರ್ತಕ್ಕಂಥ ಈ ಉಪನಿಷತ್ತು, ಈ ಉಪನಿಷತ್ತಿನ ಜ್ಞಾನವನ್ನ ಜ್ಞಾನಿಗಳು ಯಾವ ರೀತಿ ವಿಮರ್ಶೆ ಮಾಡಿದ್ದಾರೆ, ಅವರ ಮಟ್ಟಕ್ಕೆ ಹೋಗಿ ನಾವು ವಿಮರ್ಶೆ ಮಾಡಿ ವಿಚಾರವನ್ನು ತಿಳ್ಕೊಂಡಾಗ ನಮ್ಗೆ ವಾಸ್ತವ ಸತ್ಯ ಗೊತ್ತಾಗುತ್ತೆ. ಅಂತ ಅವರು ಈ ಪ್ರಪಂಚದ ಯಾವುದಕ್ಕೂ ಬಲಿ ಬೀಳೋದಿಲ್ಲ. ಅವ್ರಿಗೆ ತಿರ್ಗಾ ಪುನಃ ಹುಟ್ಟು ಅನ್ನೋದಿಲ್ಲ. ಈ ವಿಚಾರಗಳೆಲ್ಲವನ್ನು ಯಾರು ಅರ್ಥಕೊಳ್ತಾನೋ ಇದೆಲ್ಲವನ್ನು ಮುಟ್ಟುವವನು ಜೀವಾತ್ಮ. ಯಾವುದೇ ಒಂದು ವಸ್ತುವನ್ನ ಮುಟ್ಟಿದ ಮೇಲೆ ಅದಕ್ಕೆ ನಿಕಟವಾದ ಸಂಬಂಧ ಬರುತ್ತೆ. ಇದು ನನಗೆ ಬೇಕು ಪ್ರಿಯವಾಗಿದ್ರೆ, ಇಲ್ಲ ಬೇಡ, ಇದೆಲ್ಲ ಬರೋದು ಯಾವ್ದಾಗ ಮುಟ್ಟಿದಾಗ ಅದ್ರ ಮೇಲೆ ನಮ್ಗೆ ಒಂದು ಸಂಬಂಧ ಬೆಳೀತದೆ. ಇಲ್ಲದೆ ಇದ್ರೆ ಇಲ್ಲ. ಅನೇಕ ಬೇರೆ ಬೇರೆ ಒಂದೊಂದು ಸಮಯದಲ್ಲಿ ಯಾವಾಗ ನೋಡುತ್ತೇವೆಯೋ ಅನಂತರ ಆ ವಸ್ತುವನ್ನು ಮತ್ತೂ ಹೆಚ್ಚು ತಿಳಿದುಕೊಳ್ಳುವುದಕ್ಕೆ ನೋಡ್ತೇವೆ. ಒಂದ್ಸಾರಿ ಕಣ್ಣಲ್ಲಿ ನೋಡ್ತೇವೆ, ನೋಡಾದ್ಮೇಲೆ ಅದೇನಿರ್ಬೋದು ಅಂತೇಳಿ ಅದನ್ನ ಮುಟ್ಟಿ ನೋಡ್ತೇವೆ ಯಾವುದೇ ಒಂದು ವಸ್ತುವನ್ನ. ಇಲ್ಲಿ ತಿಳ್ಕೊಳ್ಳೋದು ಒಂದೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಮುಟ್ಟುವುದನ್ನು ಇವನು ಆನಂದಿಸ್ತಾನೆ. ಈ ಸುಖ ಅನ್ನುವಂಥದ್ದು ಕಣ್ಣಿಗೆ ನೋಡಿದ್ರೆ ಸ್ವಲ್ಪ ಸುಖ, ಅದನ್ನ ಮುಟ್ಟಿ ಅನುಭವಿಸಿದ್ರೆ ಅದು ಇನ್ನೊಂದು ಆನಂದ. ನಮಗೆ ಪ್ರಿಯವಾದ ವಸ್ತುವನ್ನು ನಾವು ಮುಟ್ಟಿದ್ರೆ ಅದನ್ನ ಆನಂದಿಸ್ಕೊಳ್ತೇವೆ. ಅದರಿಂದ ಬರುವ ಸ್ಪರ್ಶ ಸುಖ ಅನುಭವಿಸ್ತೇವೆ. ಇದು ತುಂಬಾ ಸೂಕ್ಷ್ಮವಾದ ಒಂದು ವಿಚಾರ. ಈ ಸ್ಪರ್ಶ ಸುಖ ಇದನ್ನ ಕಣ್ಣಲ್ಲಿ ನೋಡ್ತೇವೆ, ಕಣ್ಣಲ್ಲಿ ನೋಡಿದ ಮೇಲೆ ಅದನ್ನ ಮುಟ್ಟುತ್ತೇವೆ. ಮುಟ್ಟೋದು ಅಂದ್ರೆ ತಬ್ಕೊಳ್ತಕ್ಕಂಥದ್ದು. ಆ ತಬ್ಕೊಂಡಾಗ ಆಲಂಗಿಸ್ಕೊಂಡಾಗ ಆಗ್ತಕ್ಕಂಥ ಸ್ಪರ್ಶ ಸುಖದ ಇದೆಯಲ್ಲ, ಈ ಅನುಭವ ಯಾವುದಕ್ಕೆ? ಈ ಶರೀರದಲ್ಲಿ ನಡೀತಕ್ಕಂಥ ಎಲ್ಲಾ ಚಲನೆಗಳನ್ನು ಈ ಬಿಡಿಸಿ ವಿವರವಾಗಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ಸಾಲದು, ಮುಟ್ಟಿದ್ರೂ ಸಾಲದು, ಅದು ಆಡುವ ಮಾತನ್ನು ಕೇಳ್ತೇವೆ. ಇದೇ ಶ್ರವಣಾನಂದ. ನೋಡಿ, ಈಗ ಇದುವರೆಗೆ ನಾವೇನ್ ಮಾಡಿದ್ವಿ? ಕಣ್ಣಲ್ಲಿ ನೋಡಿದ್ವಿ, ನೋಡಾದ್ಮೇಲೆ ಮುಟ್ಟಿದ್ವಿ, ಮುಟ್ಟಾದ್ಮೇಲೆ ಅದ್ರ ಸ್ಪರ್ಶ ಸುಖ ಅಂತ ಅನ್ಕೊಂಡ್ವಿ. ಆದ್ರೆ ಅದೇ ವಿಷಯವನ್ನ ಈ ಶ್ರವಣ ಕಿವಿಯಿಂದ ಕೇಳಿಸಿದ್ರೆ
ಅದ್ರ ವಿಚಾರವನ್ನ ಮಾತಾಡ್ತಾ ಇದ್ರೆ ನಮಗೆ ಪ್ರಿಯವಾದವರು ಮಾತಾಡಿದ್ರೆ ಕೇಳೋದೊಂದು ಆನಂದ. ನಮಗೆ ಪ್ರೀತಿಯಾಗಿರೋಂಥ ಅವ್ರು ಏನು ಮಾತಾಡಿದ್ರು ಕೂಡ ಒಂದು ಆನಂದ. ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ, ಎಷ್ಟೊತ್ತು ಕಳೀತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಯಾತಕ್ಕಾದ್ರೂ ಮಾತನ್ನ ನಿಲ್ಸ್ಬಿಟ್ರಪ್ಪ ಅನ್ನೋ ಅಷ್ಟು ಕರ್ಣಾನಂದ ಅಂದ್ರೆ ಶ್ರವಣಾನಂದ, ಆ ಕಿವಿನಲ್ಲಿ ಕೇಳ್ತಕ್ಕಂಥದ್ದು ಒಂದು ಆನಂದ ತನ್ಮಯವಾಗ್ಬಿಡ್ತೇವೆ. ಈ ಜೀವಾತ್ಮ ಅದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತಾ ಹೋಗ್ತಾನೆ. ಈಗ ನಾವು ಈ ಸೂಕ್ಷ್ಮೇಂದ್ರಿಯಗಳು ನಮ್ಮ ಮನಸ್ಸಿನಲ್ಲಿ ಏನೇನ್ ನಡೆಯುತ್ತೆ, ಏನೇನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ಅರ್ಧ ಗಂಟೆ ಮಾತಾಡ್ಬೇಕಾಗಿದೆ. ಅಲ್ಲಿಗೆ ಈ 4ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಸ್ಪಷ್ಟವಾದ ವಿಚಾರ ಎಲ್ಲ ಮುಕ್ತಾಯ ಆಗುತ್ತೆ. ನಾವು ನಾಳೆ ಇದಕ್ಕಿಂತ ಮುಂದುವರೆದ ಭಾಗ, ನಮ್ಮ ಈ ಜೀವಾತ್ಮನ ಒಳಗಡೆ ಇರ್ತಕ್ಕಂಥ ಈ ಪಂಚೇಂದ್ರಿಯಗಳು, ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಹಾಗೆ ನಮ್ಮ ಮನಸ್ಸು, ಅಹಂಕಾರ, ಇವೆಲ್ಲವನ್ನು ಸೇರಿ ನಮ್ಮನ್ನ ಅದು ನಿದ್ರೆಗೆ ಎಚ್ಚರವಾಗಿದ್ದಾಗ ನಾವು ಅನುಭವಿಸ್ತಕ್ಕಂಥದ್ದು, ಕನಸಿನಲ್ಲಿ ನಾವು ಅನುಭವಿಸ್ತಕ್ಕಂಥದ್ದು, ಹಾಗೆ ಸುಸುಪ್ತಿನಲ್ಲಿ ಮುಳುಗ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳನ್ನ ಸ್ವಲ್ಪ ಆದಷ್ಟು ಮಟ್ಟಿಗೆ ವಿವರವಾಗಿ ನಾವು ತಿಳ್ಕೊಂಡಿದ್ದೀವಿ. ಇದನ್ನ ಇನ್ನೂ ಸೂಕ್ಷ್ಮವಾಗಿ ವಿವರಣೆ ಮಾಡಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೇಕಾಗುತ್ತೆ, ಸಮಯ ಆಗಿರೋದ್ರಿಂದ ಇವತ್ತು ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ.